ದೇವರು ನನಗೆ ಕೊಟ್ಟಿರುವಂತ ಒಂದು ಸೌಭಾಗ್ಯ. ನಾವು ದೂರದವರಾದರೂ ಕೂಡ ನಮ್ಮ ದೇವರು ಒಬ್ಬನೇ. ನಮ್ಮೂರಿನಲ್ಲಿ ಕೂಡ ನಾವು ಯೇಸು ಅನ್ನುತ್ತೇವೆ, ನಿಮ್ಮ ಊರಿನಲ್ಲಿ ಕೂಡ ಯೇಸು ಅನ್ನುತ್ತೇವೆ. ಇಲ್ಲಿಂದ ಹಿಡಿದು ಯಾವ ಭೂಮಿಯ ಎಲ್ಲ ಕಡೆಗಳಲ್ಲಿ ಹೋದರೂ ಕೂಡ ನಾವು ಆರಾಧನೆ ಮಾಡುವಂಥದ್ದು ಒಬ್ಬರೇ ದೇವರನ್ನ. ಆತನ ಹೆಸರು ಏನ್? ಆತನ ಹೆಸರು ಬೋಲೋ ಯೇಸು ಮಹಾರಾಜ್ಗೆ. ಇನ್ನೂ ಒಂದೆರಡು ಚುಚ್ಚರಿ ಅಂತೀರಾ? ಏನಂತೀರಾ? ಆ ಟೈಮಲ್ಲಿ ಅಬ್ಬಾ ಅಲ್ವಾ? ಅದಕ್ಕೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಈಗ ನನ್ನ ಹೆಂಡತಿ ನರ್ಸು ಚುಚ್ಚೋ ಟೈಮಲ್ಲಿ ನಿಮ್ಮ ಹೆಸರೇನು ಅಂತಾರೆ. ಏನೋ ಚುಚ್ಚೋ ಟೈಮಲ್ಲಿ ನಿನ್ನ ಹೆಸರೇನು ಅಂತಾರೆ. ನನ್ನ ಹೆಸರು ರಾ ಅನ್ನೋಷ್ಟರಲ್ಲಿ ಕುಚ್ಚಿಬಿಡ್ತಾರೆ. ಏನೋ ನನ್ನ ಹೆಸರು ರಮೇಶ್ ಅಂತ ಹೇಳಕ್ ಹೋಗ್ತೀನಿ, ಅಷ್ಟರಲ್ಲಿ ಕುಚ್ತಾರೆ ರಮೇಶ್ ಅಷ್ಟೇ. ಅಂದ್ರೆ ಆ ಚುಚ್ಚುವಾಗ ಏನಾಗುತ್ತೆ, ನಮಗೆ ನೋವಾಗುತ್ತೆ. ಆದರೆ ಚುಚ್ಚಿದ ಮೇಲೆ ನಮಗೇನಾಗುತ್ತೆ? ನೋವು ಕಡಿಮೆ ಆಗುತ್ತೆ, ಹೌದಲ್ವಾ? ಆದ್ರೆ ಚುಚ್ಚೋದು ಯಾರಿಗೂ ಇಷ್ಟ ಇಲ್ಲ. ಆದ್ರೆ ಚುಚ್ಚಿದ ಮೇಲೆ ನಮಗೇನಾಗುತ್ತೆ? ಬಿಡುಗಡೆ ಆಗುತ್ತೆ, ಸೌಖ್ಯವಾಗುತ್ತೆ, ನೋವು ಕಡಿಮೆ ಆಗುತ್ತದೆ. ಹಲ್ಲೆಲೂಯಾ. ಕೆಲವು ಸಾರಿ ದೇವರ ಸಮ್ಮುಖಕ್ಕೆ ಬಂದಾಗ, ಚರ್ಚಿಗೆ ಬಂದಾಗ, ದೇವರನ್ನು ಅನುಸರಿಸುವಾಗ ನಮಗೆ ತುಂಬಾ ಕೂತ್ಕೊಳ್ಳಕ್ಕೆ ಕಷ್ಟ, ಟೈಮಿಗೆ ಬರಲಿಕ್ಕೆ ಕಷ್ಟ, ದೇವರ ರಾಜ್ಯಕ್ಕಾಗಿ ಜೀವಿಸಲಿಕ್ಕೆ ಕಷ್ಟ, ಏನಾದರೂ ದೇವರ ಸೇವೆಗಾಗಿ ಕೊಡಬೇಕಂದ್ರೆ ಕಷ್ಟ. ಆದರೆ ಜ್ಞಾಪಕ ಇರಲಿ, ಚುಚ್ಚುವ ಇಂಜೆಕ್ಷನ್ ಹೇಗೆ ಸ್ವಲ್ಪ ಕಾಲ ನಿಮಗೆ ನೋವು ಕೊಡುತ್ತದೋ, ಕೆಲವು ಕಾರ್ಯಗಳು ನಿಮಗೆ ನೋವು ಕೊಟ್ಟರೂ ಕೂಡ ಮತ್ತೆ ನಿಮಗೆ ಬಿಡುಗಡೆ ಉಂಟು ಮಾಡುತ್ತವೆ, ಆರೋಗ್ಯ ಉಂಟು ಮಾಡುತ್ತದೆ, ಭವಿಷ್ಯವನ್ನುಂಟು ಮಾಡುತ್ತದೆ. ಅದನ್ನು ಬೇಕಾದ ಎಲ್ಲ ಪರಲೋಕ ಸುವರ್ಗಳನ್ನು ದೇವರು ಸುರಿಯ ಮಾಡುತ್ತಾನೆ. ಒಂದು ಸಾರಿ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ನಡ್ಕೊಂಡು ಹೋಗ್ತಾ ಇದ್ದಾಗ ಒಬ್ಬ ಶಿಲ್ಪಿ, ಅಂದ್ರೆ ಕಲ್ಲು ಬಂಡೆಯನ್ನ ಒಡೆಯುವಂತವನು ದೊಡ್ಡ ಬಂಡೆಗಲ್ಲನ್ನ ಇಟ್ಕೊಂಡು ಸುತ್ತಿಗೆಯಲ್ಲಿ ಒಡಿತಾ 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 ಇದ್ದಾನೆ. ಆಗ ಗೊತ್ತಿಲ್ಲದೆ ಇರುವಂತ ಈ ವ್ಯಕ್ತಿ ಅಲ್ಲಿಗೆ ಹೋಗ್ಬಿಟ್ಟು ಕೇಳ್ತಾರೆ, ಏನಣ್ಣ ಯಾಕೆ ಹಿಂಗ್ ಹೊಡಿತಾ ಇದ್ದೀರಾ? ಕಲ್ಲನ್ನ ಒಡೆದು 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 ಎಲ್ಲ ಪೀಸ್ ಪೀಸ್ ಮಾಡ್ತಾ ಇದ್ದೀರಲ್ಲ ಅಂತ ಕೇಳಿದ್ರೆ, ನಾನು ಆ ಕಲ್ಲು ಬಂಡೆಯನ್ನ ಒಡಿತಾ ಇಲ್ಲ, ಬದಲಾಗಿ ಕಲ್ಲಲ್ಲಿರುವ ಶಿಲ್ಪಿಯನ್ನ ನಾನು ಹೊರಗೆ ತೆಗಿತಾ ಇದ್ದೀನಿ. ಹಲ್ಲೆಲೂಯಾ. ಏನ್ ಮಾಡಿದ್ರೆ? ನಾನು ಹೊರಗೆ ತೆಗಿತಾ ಇದ್ದೀನಿ. ಸರಿ ಅಣ್ಣ, ನೀನೇನೋ ಮಾಡ್ಕೋ ಅಂತ ಹೇಳಿ ಅವನು ಹೊರಟು ಹೋದ. ಆದ್ರೆ ಸುಮಾರು ತಿಂಗಳ ನಂತರ ಅವನು ಹಿಂತಿರುಗಿ ಬರುವಾಗ ಇನ್ನೂ ಆ ಶಿಲ್ಪಿ ಏನ್ ಮಾಡ್ತಾ ಇದ್ದಾನೆ? ಕೆತ್ತುತ್ತಾ ಇದ್ದಾನೆ. ಆದ್ರೆ ಕಳೆದ ಸಾರಿ ನೋಡಿದಾಗ ಒಂದು ಬಂಡೆ ಗಲ್ಲು ತರ ಇತ್ತು, ಆದ್ರೆ ಈಗ ಏನಾಗಿದೆ ಗೊತ್ತಾ? ಒಂದು ಒಳ್ಳೆ ಶಿಲೆಯಾಗಿದೆ. ಅಂದ್ರೆ ಈಗ ನೋಡಿದಾಗ ಅಯ್ಯೋ, ಒಂದು ಮನುಷ್ಯನ ತರನೇ ಇದೆಯಲ್ವಾ ಇದು, ಒಂದು ಪ್ರಾಣಿ ತರನೇ ಇದೆಯಲ್ಲ ಇದು. ಹೇಗೆ ಅಂದ್ರೆ, ಆ ತಿಂಗಳುಗಳ ಹಿಂದೆ ಅವನು ನೋಡಿದ್ದು ಬರೀ ಕಲ್ಲು, ಆದರೆ ಈಗ ಏನಾಗಿದೆ? ಒಂದು ಶಿಲ್ಪಿ, ಅದೊಂದು ಶಿಲೆ ಆಗಿದೆ. ಹಲ್ಲೆಲೂಯಾ. ಪ್ರತಿ ಸಾರಿ ನಾವು ಆಲಯಕ್ಕೆ ಬರುವಾಗ, ದೇವರ ಸನ್ನಿಧಿಗೆ ಬರುವಾಗ ನಮಗೆ ಒಂದು ಸುತ್ತಿ ಏಟು ಬಿದ್ದಂಗೆ ಬೀಳ್ತಾ ಇರಬಹುದು. ಪಾಸ್ಟ್ ಏನಾದರೂ ಒಂದು ಮಾತಂತಾರೆ, ಚರ್ಚಿಗೆ ಬರೋಕ್ಕೆ ಟೈಮ್ ವೇಸ್ಟ್ ಆಗುತ್ತೆ. ಆದರೆ ದಿನೇ ದಿನೇ ದೇವರು ನಿಮ್ಮನ್ನ ಒಂದು ರೂಪಕ್ಕೆ ತರುತ್ತಾ ಇರುತ್ತಾರೆ. ಅದಕ್ಕೆ ನಾವು ದೇವರಿಗೆ ಏನ್ ಮಾಡಬೇಕು? ಒಪ್ಪಿಸಿ ಕೊಡಬೇಕು. ಒಂದು ಕಲ್ಲನ್ನ ಒಡೆದಾಗ ಅದು ಎರಡು ಪೀಸ್ ಆಗಿ ಒಡೆದೋದ್ರೆ ಅದು ಒಂದು ಶಿಲೆಯಾಗಿ ಮಾರ್ಪಡಲ್ಲ. ಆದರೆ ಯಾವಾಗ ಒಂದು ಕಲ್ಲು ಒಪ್ಪಿಸಿ ಕೊಡುತ್ತದೋ ಆಗ ಆ ಕಲ್ಲಿನಲ್ಲಿ ಒಂದು ಶಿಲೆಯು ತಯಾರಾಗುತ್ತದೆ. ಯಾರು ದೇವರ ಮಾತನ್ನ ಕೇಳುತ್ತಾರೋ, ಯಾರು ದೇವರ ಸಮ್ಮುಖದಲ್ಲಿ ಇರುತ್ತಾರೋ, ಯಾರು ದೇವರ ಸನ್ನಿಧಾನದಲ್ಲಿ ನೆಲೆ ನಿಲ್ಲುತ್ತುಕೊಳ್ಳುತ್ತಾ ಇರುತ್ತಾರೋ, ದೇವರು ಅವರನ್ನ ಆಶೀರ್ವದಿಸುತ್ತಾರೆ. ಆದರೆ ನನಗೆ ಬೇಡ, ನನ್ನ ಕೈಯಲ್ಲಿ ಆಗಲ್ಲ, ಇನ್ನು ಎಷ್ಟು ದಿನ, ಇನ್ನು ಎಷ್ಟು ಕಾಲ,
ನನಗೇನು ಆಶೀರ್ವಾದ ಸಿಗಲಿಲ್ಲವಲ್ಲ ಎಂದು ನೀವು ಅಂದುಕೊಂಡು ಹೊರಟು ಹೋದರೆ ನಿಮಗೆ ಬರಬೇಕಾದ ಆಶೀರ್ವಾದ ಏನಾಗುವುದಿಲ್ಲ, ಬರುವುದಿಲ್ಲ. ಇವತ್ತು ದೇವರ ವಾಕ್ಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುವಾಗ ನಿಮಗೂ ಅನೇಕ ಸಾರಿ ಅಯ್ಯೋ ಏನಪ್ಪ, ನಾನು ಎಷ್ಟೋ ದಿನಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆದರೆ ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ ಅನ್ನಬಹುದು. ಕಷ್ಟ, ಒಂದು ಕಷ್ಟದ ಮೇಲೆ ಇನ್ನೊಂದು ಕಷ್ಟ, ಇವತ್ತೊಂದು ಕಷ್ಟ, ನಾಳೆ ಒಂದು ಕಷ್ಟ, ನಾಳದ್ದು ಒಂದು ಕಷ್ಟ. ಮನೆಯಲ್ಲಿ ವ್ಯಕ್ತಿಗಳು ಬದಲಾಗಲಿಲ್ಲ, ಪರಿಸ್ಥಿತಿ ಬದಲಾಗಲಿಲ್ಲ, ಸಾಲಗಳು ತೀರಿ ಹೋಗಲಿಲ್ಲ, ರೋಗ ಸೌಖ್ಯವಾಗಲಿಲ್ಲ ಎಂದು ನೀವು ಪದೇ ಪದೇ ಅಂದುಕೊಳ್ಳುತ್ತಾ ಇರಬಹುದು. ಆದರೆ ದೇವರು ಇವತ್ತು ಒಂದು ಮಾತನ್ನು ನಿಮಗೂ ನನಗೂ ಕೊಡುತ್ತಾ ಇದ್ದಾರೆ. ಆ ವಾಕ್ಯವನ್ನು ಓದಿಕೊಳ್ಳೋಣ ಬನ್ನಿ. ಯೆಶಾಯನ ಪ್ರವಾದನೆಯ ಗ್ರಂಥ 54ನೇ ಅಧ್ಯಾಯ ಅದರ 8ನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಯಾರಾದರೂ ಒಬ್ರು ಯೆಶಾಯನ ಪ್ರವಾದನೆಯ ಗ್ರಂಥ 54ನೇ ಅಧ್ಯಾಯ 8ನೇ ವಾಕ್ಯವನ್ನ ಓದಬೇಕಾಗಿ ಕೇಳುತ್ತೇನೆ. ಒಂದು ಕ್ಷಣ ಅಲ್ಲಿಂದ ಓದ್ರಿ. ತಟ್ಟನೆ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆ ಮಾಡಿಕೊಂಡೆನು. ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು ಎಂದು ನಿನ್ನ ವಿಮೋಚಕನಾದ ಯೆಹೋವನು ಅನ್ನುತ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ನೋಡಿ, ಇಲ್ಲಿ ಹೇಳುತ್ತಿರುವಂತ ಮಾತನ್ನ ನಾನು ನಿಮಗೆ ತಿಳಿಸುತ್ತೇನೆ. ಒಂದು ಕ್ಷಣ ಮಾತ್ರ ಮುಖವನ್ನ ನಿನಗೆ ಮರೆ ಮಾಡಿಕೊಂಡಿದ್ದೇನು. ಎಷ್ಟು ಸಮಯ? ದೇವರು ಒಂದು ಕ್ಷಣ ಮರೆ ಮಾಡಿಕೊಂಡ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ? ಹೌದಲ್ವಾ? ಏನಾಗುತ್ತೆ ಆಲೋಚನೆ ಮಾಡಿ. ದೇವರು ಒಂದು ನಿಮಿಷ ಭೂಮಿಯನ್ನು ಮರೆತೋದ್ರೆ ಏನಾಗುತ್ತೆ? ಒಂದು ಸೆಕೆಂಡ್ ಮರ್ತೋದ್ರೆ ಸಾಕು. ಗ್ರಹಗಳು ನಿಮಗೆಲ್ಲ ಗೊತ್ತಿದೆ, ನವಗ್ರಹಗಳಿದ್ದಾವೆ, 9 ಗ್ರಹಗಳಿದ್ದಾವೆ. ಗ್ರಹಗಳು ಒಂದು ಅದೇ ರೌಂಡ್ ಅಲ್ಲಿ ತಿರುಗುತ್ತಾ ಇರುತ್ತೆ. ಭೂಮಿ ತನ್ನದೇ ಆದ ಪಥದಲ್ಲಿ ತಿರುಗುತ್ತಾ ಇರುತ್ತದೆ, ಹೌದಲ್ವಾ? ಬೇರೆ ಗ್ರಹಗಳು ತಿರುಗುತ್ತಾ ಇದೆ. ಭೂಮಿಗಿಂತ ದೊಡ್ಡ ಗ್ರಹಗಳಿದಾವ? ಭೂಮಿ ಒಂದು ಗ್ರಹ ತಾನೇ, ಭೂಮಿ ಒಂದು ಗ್ರಹ. ಭೂಮಿಗಿಂತ ದೊಡ್ಡ ಗ್ರಹಗಳಿದಾವ? ಇದಾವೆ. ಭೂಮಿಗಿಂತ ದೊಡ್ಡ ಗ್ರಹಗಳಿದಾವೆ. ಭೂಮಿ ಸಣ್ಣದು, ಆದ್ರೆ ಇದಕ್ಕಿಂತ ದೊಡ್ಡ ಗ್ರಹಗಳಿದ್ದಾವೆ. ದೇವರೇನಾದ್ರೂ ಒಂದು ಸೆಕೆಂಡ್ ಮರೆತೋದ್ರೆ, ಅದು ಹೋಗೋ ದಾರಿಯಲ್ಲಿ ಬಿಟ್ಟು ಪಕ್ಕಕ್ಕೆ ಹೋದ್ರೆ, ನೀವು ಹೋಗ್ತಾ ಇರ್ತೀರ ದಾರಿಯಲ್ಲಿ, ನೀವು ನೋಡ್ತಾ ಇರ್ತೀರ ಕಾರ್ಗಳಲ್ಲಿ, ಏನೋ ಲಾರಿಗಳಲ್ಲಿ, ದೊಡ್ಡ ದೊಡ್ಡ ಟ್ಯಾಂಕರ್ಗಳಲ್ಲಿ ಹೋಗ್ತಾ ಇರ್ತಾರೆ ರೋಡ್ಗಳಲ್ಲಿ. ಒಬ್ಬನೇನಾದ್ರೂ ಒಂದು ಸೆಕೆಂಡ್ ತಾನು ಹಂಗ್ ಹೋಗೋದು ಬಿಟ್ಬಿಟ್ಟು ಹಿಂಗೆ ತಿರುಗಿಸಿದ್ರೆ ಏನಾಗುತ್ತೆ? ಆಕ್ಸಿಡೆಂಟ್ ಆಗೋಗುತ್ತೆ. ನಾವು ಬರುವಾಗ ನಾವು ನೋಡಿದ್ವಿ, ಈ ಕಡೆ ಇರುವಂತ ಟ್ಯಾಂಕರ್ ಅವನು ತಿರುಗಿಸಿ ಆಪೋಸಿಟ್ ರೋಡಲ್ಲಿ ಬಂದ್ಬಿಟ್ಟಿದ್ದಾನೆ. ಆಪೋಸಿಟ್ ರೋಡಲ್ಲಿ ಬಂದ್ರೆ ಏನಾಗುತ್ತೆ? ತನಗೂ ತೊಂದರೆ, ಬರೋರಿಗೂ ಕೂಡ ತೊಂದರೆ. ನೀವು ಆಲೋಚನೆ ಮಾಡಿ, ಆ ಟ್ಯಾಂಕರ್ಗಳು ಈ ರೋಡನ್ನು ಬಿಟ್ಟು ಆ ಕಡೆ ರೋಡ್ಗೆ ಹೋದಂಗೆ ಒಂದು ಗ್ರಹ ಏನಾದರೂ ಇಲ್ಲಿಂದ ಈ ಕಡೆ ಬಂದ್ಬಿಟ್ರೆ ಏನಾಗುತ್ತೆ? ಏನಾಗುತ್ತೆ? ಗ್ರಹ ಬಂದ್ರೆ ಏನಾಗುತ್ತೆ? ದೊಡ್ಡ ಗ್ರಹ ಬಂದು ಭೂಮಿಯ ಮೇಲೆ ಬಿದ್ದರೆ ಏನಾಗುತ್ತೆ? ಭೂಮಿ ಸರ್ವನಾಶ ಆಗೋಗುತ್ತೆ. ಎಷ್ಟು ಜನ, ಎಷ್ಟು ಜೀವಿಗಳು, ಎಷ್ಟು ನಷ್ಟ ಆಗುತ್ತಲ್ವಾ? ನೋಡಿ, ದೇವರು ಒಂದು ಸಾರಿ ಏನಾದರೂ ಮರೆತರೆ, ಗ್ರಹಗಳೇನಾದರೂ ಒಂದಕ್ಕೊಂದು ಡಿಕ್ಕಿ ಹೊಡೆದರೆ, ಬರೀ ಭೂಮಿ ಅಲ್ಲ, ಸರ್ವ ಸೃಷ್ಟಿ ಕೂಡ ನಾಶವಾಗೋಗುತ್ತೆ. ಆದರೆ ದೇವರು ಒಂದು ಕ್ಷಣ ಕೂಡ ಏನಾಗಿಲ್ಲ, ನಮ್ಮನ್ನ ಮರೆತಿಲ್ಲ. ಇಲ್ಲಿ ಹೇಳ್ತಾ ಇದೆ, ಕೆಲವು ಸಾರಿ ನಮ್ಮನ್ನ ದೇವರು ಒಂದು ಕ್ಷಣ ಬಿಡ್ತಾರಂತೆ, ಕೆಲವು ಸಾರಿ ಸ್ವಲ್ಪ ಮೌನವಾಗಿರ್ತಾರೆ. ಕೈ ಬಿಡೋದಲ್ಲ, ಒಂದು ಕ್ಷಣ ಏನಾದರೂ ಆತನು ಮೌನವಾಗಿದ್ದರೆ ನಮಗೆ ಅನೇಕ ನೋವುಗಳು, ಕಷ್ಟಗಳು ಉಂಟಾಗುತ್ತವೆ. ಇಲ್ಲಿ ದೇವರು ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನ ಏನ್ ಮಾಡಿದ್ದೇನೋ, ಮರೆ ಮಾಡಿಕೊಂಡಿದ್ದೇನು. ಒಂದು ಕ್ಷಣ ಓಕೆ. ಒಂದು ವೇಳೆ ನಿರಂತರವಾಗಿ ಆತ ನಮ್ಮನ್ನ ಕೈ ಬಿಟ್ರೆ ಏನಾಗುತ್ತೆ? ನಮ್ಮ ಪರಿಸ್ಥಿತಿ ಏನಾಗುತ್ತೆ? ನೀವು ಆಲೋಚನೆ ಮಾಡಿದ್ದೀರಾ?
ಕೆಲವು ಸಾರಿ ನಮ್ಮನ್ನು ಯಾರಾದರೂ ನಮ್ಮವ್ರು ಯಾರಾದರೂ ನಮ್ಮನ್ನು ಮರೆತು ಬಿಟ್ರೆ ನಮಗೆಷ್ಟು ನೋವಾಗುತ್ತಲ್ವಾ? ಓ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ ನನ್ನನ್ನು ಮರ್ತೋಗ್ಬಿಟ್ಟಿದ್ದಾರೆ. ಅದನ್ನೇ ನೆನೆಸಿ ನೆನೆಸಿ ಹೇಳ್ತಾ ಇರ್ತೇವೆ, ಅಯ್ಯೋ ನನ್ನನ್ನು ನಮ್ಮವ್ರು ಮರ್ತೋಗ್ಬಿಟ್ಟಿದ್ದಾರೆ, ನನ್ನನ್ನು ಮಾತಾಡ್ತಾ ಇಲ್ಲ, ನನಗೆ ಫೋನ್ ಮಾಡಲಿಲ್ಲ, ನನ್ನನ್ನು ಗಮನಿಸ್ತಾ ಇಲ್ಲ, ನನಗೇನು ಕೊಡ್ತಾ ಇಲ್ಲ. ಇದಕ್ಕೆ ನೀವು ಇಷ್ಟೊಂದು ದುಃಖ ಪಟ್ಟರೆ ದೇವರೇನಾದರೂ ನಮ್ಮನ್ನು ಮರೆತರೆ ಹೇಗಿರುತ್ತೆ? ಆದರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ ದೇವಜನವೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 6ನೇ ವಚನದಿಂದ ನೀವು ಓದುವುದಾದರೆ ಕೆಲವು ಸಂದರ್ಭದಲ್ಲಿ ದೇವರು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ. ಇಬ್ರಿಯ 12:6, ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ. ಹಾಲೆಲೂಯಾ. ಯಾರನ್ನ ಶಿಕ್ಷಿಸ್ತಾನಂತೆ ಆತನು? ಯಾರನ್ನು ಆತನು ಪ್ರೀತಿಸುತ್ತಾನೋ ಅವರನ್ನು ಶಿಕ್ಷಿಸುತ್ತಾನೆ. ಈಗ ಒಂದು ಗದರಿಸುತ್ತಾನೆ. ಉದಾಹರಣೆಗೆ ಡಾಕ್ಟರ್ ನಮಗೆ ಇಂಜೆಕ್ಷನ್ ಕೊಡುವ ಉದ್ದೇಶ ನಮಗೆ ನೋವು ಕೊಡಬೇಕು ಅಂತಲ್ಲ, ನಮ್ಮ ನೋವನ್ನ ತೆಗಿಬೇಕು, ಗುಣಪಡಿಸಬೇಕಂತ. ಸ್ಕೂಲ್ಗೆ ಹೋಗುವಾಗ ಟೀಚರು ಒಂದು ಮಾತು ಬೈತಾರೆ, ಒಂದು ಏಟು ಹೊಡಿತಾರೆ. ಯಾಕೆ ಗೊತ್ತಾ? ನಾವು ಓದ್ಕೋಬೇಕು ಅಂತ. ಮನೆಯಲ್ಲಿ ಅಮ್ಮ ಅಪ್ಪ ಮಕ್ಕಳಿಗೆ ಏನ್ ಮಾಡ್ತಾರೆ? ಬೈತಾರೆ. ಅದು ಕಾರಣ ನಾವು ಸರಿಯಾಗುವುದಕ್ಕಾಗಿ, ನಾವು ಕಲಿತುಕೊಳ್ಳುವುದಕ್ಕಾಗಿ ಅವರು ನಮ್ಮನ್ನು ಬೈತಾರೆ ಹೊರತು ನಮ್ಮನ್ನು ಹಾಳು ಮಾಡುವುದಕ್ಕಾಗಿ ಅವರು ಯಾವ ಮಾತನ್ನು ಅನ್ನುವುದಿಲ್ಲ. ಅದರ ಅರ್ಥ ಅಪ್ಪ ಒಂದು ಏಟು ಕೊಡ್ತಾರೆ, ಸೇವಕರು ಒಂದು ಮಾತಂತಾರೆ ಅಂತ ಹೇಳಿದ್ರೆ ಅದು ನಿಮ್ಮನ್ನ ಬಾಧಿಸುವುದಕ್ಕೋ ನೋಯಿಸುವುದಕ್ಕೋ ಅಲ್ಲ. ನೀವು ದೇವರಲ್ಲಿ ಬೆಳೆಯಬೇಕು, ದೇವರ ಆಶೀರ್ವಾದ ನೀವು ಹೊಂದಿಕೊಳ್ಳಬೇಕು, ನಿಮ್ಮ ಕುಟುಂಬ ಸಮಾಧಾನಕ್ಕೆ ಬರಬೇಕು, ನೀವು ಲೋಕದ ಜನರಂತೆ ಆಶೀರ್ವಾದ ಹೊಂದಬೇಕು, ನೀವು ಹೋಗೋಣ ಬರೋಣಗಳಲ್ಲಿ ಸುರಕ್ಷಿತವಾಗಿರಬೇಕು, ನಿಮ್ಮ ಸಣ್ಣ ಕೆಲಸಗಳಲ್ಲಿ ದೊಡ್ಡ ಆಶೀರ್ವಾದಗಳು ನಿಮಗೆ ಬರಬೇಕು ಅನ್ನೋ ಉದ್ದೇಶಕ್ಕಾಗಿ ಅವರೊಂದು ಮಾತು ಅನ್ನುತ್ತಾರೆ ಹೊರತು ನಿಮಗೆ ಕೇಡು ಬರುವುದಕ್ಕಾಗಿ ಅಲ್ಲ. ಹಲ್ಲೆಲೂಯಾ. ನೋಡಿ, ನಿಮ್ಮನ್ನ ಪ್ರೀತಿ ಮಾಡಿ ಸೇವಕರಾಗಲಿ, ತಂದೆ ತಾಯಿಗಳಾಗಲಿ, ಹಿರಿಯರಾಗಲಿ ಒಂದು ಕಾರ್ಯವನ್ನ ನೋವನ್ನು ಕೊಟ್ಟಾಗ ಅದನ್ನೇ ಮುಂದಿಟ್ಟುಕೊಂಡು ಕೆಲವರು ಹೇಳ್ತಾರೆ, ನಮ್ಮಪ್ಪ ನನ್ನನ್ನು ಪ್ರೀತಿ ಮಾಡಲ್ಲ, ಆದರೆ ಬೇರೆಯವರು ನನ್ನನ್ನು ಪ್ರೀತಿ ಮಾಡ್ತಾರೆ. ಕೆಲವು ಸಾರಿ ಏನು ಮಾಡ್ತಾರೆ? ಹೊರಗಡೆ ಇರೋರು ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಸುಳ್ಳು. ದೂರಗಿರುವ ಬೆಟ್ಟ ಯಾವತ್ತೂ ನುಣ್ಣಗಿರಲ್ಲ. ನುಣ್ಣಗಿರುತ್ತಾ? ಬೆಟ್ಟ ಇಲ್ಲಿಂದ ನೋಡಿದ್ರೆ, ದೂರಕ್ಕೆ ನೋಡಿದ್ರೆ ಹೆಂಗ ಅನಿಸುತ್ತೆ ನಿಮಗೆ? ಎಷ್ಟು ನೀಟಾಗಿದೆಯಲ್ಲ ಅನಿಸುತ್ತಲ್ವಾ? ಏನು ತೊಂದರೆ ಇಲ್ಲಪ್ಪ, ಎಷ್ಟು ಚೆನ್ನಾಗಿ ನೀಟಾಗಿ ನೋಡಿ ಈ ಥರ ಇದೆ ಅಂತದೆ. ಆದರೆ ಹತ್ರ ಹೋದರೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಮುಳ್ಳುಗಳಿದ್ದಾವೆ, ಎಷ್ಟು ಕಲ್ಲು ಬಂಡೆಗಳಿದ್ದಾವೆ, ಎಷ್ಟು ಎತ್ತರ ಇದೆ, ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗುತ್ತದೆ. ಆದ್ರಿಂದ ಊರಲ್ಲಿರೋರು, ಬೇರೆಯವರು ನಿಮಗೆ 4 ಏನೋ ಹಿತವಚನಗಳನ್ನು ಹೇಳುವಾಗ, ಮೃದು ಮಾತುಗಳನ್ನು ಹೇಳುವಾಗ, ನಿಮ್ಮನ್ನು ಆಕರ್ಷಿಸುವ ಮಾತುಗಳನ್ನು ಹೇಳುವಾಗ ಅವುಗಳಿಗೆ ನೀವು ಬಿದ್ದು ಹೋಗಬಾರ್ದು. ಯಾವಾಗಲೂ ಕೆಲವು ಸಾರಿ ಪಕ್ಕದ ಮನೆಯವರ ಸಾರೇ ಚೆನ್ನಾಗಿರ್ತದೆ ಅಲ್ವಾ? ಪಕ್ಕದವರು ನೋಡು ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನೋಡು ಅವ್ರ ಮನೆ ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ, ನೋಡು ಅವ್ರು ಎಷ್ಟು ಚೆನ್ನಾಗಿ ಹೆಂಗಿದ್ದಾರೆ, ನೋಡು ನೀನು ಇದೀಯಾ, ನಿಮ್ಮ ಮನೆಯಲ್ಲಿ ಹಿಂಗಿದೆ, ನೀನು ಹಿಂಗೆ ನಡ್ಕೋತೀಯ. ನಾವು ಬೇರೆಯವ್ರನ್ನ ನೋಡಿಬಿಟ್ಟು ಅವರು ಎಷ್ಟು ಚೆನ್ನಾಗಿದ್ದಾರೆ, ಅವರು ಎಷ್ಟು ಚೆನ್ನಾಗಿ ಮಾಡ್ತಾರೆ, ಅವರು ಹೇಗಿದ್ದಾರೆ ಅಂತ ಅಂದುಕೊಳ್ಳುತ್ತೇವೆ ಹೊರತು ನಮ್ಮ ಮನೆಯಲ್ಲಿ ಹೇಗಿದೆ ಅಂತ ನಾವು ಅನೇಕ ಸಾರಿ ನೋಡುವುದಿಲ್ಲ. ಆದ್ದರಿಂದ ದೇವಜನವೇ, ದೂರದ ಇರುವಂಥ ಬೇರೆ ಇರುವಂಥವರ ಮಾತುಗಳನ್ನು ಹೆಚ್ಚಾಗಿ ನಂಬಬಾರದು. ಅನ್ಯರು ನಮ್ಮನ್ನ ಬಹಳ ಆಕರ್ಷಣೆ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಏನ್ ಮಾಡ್ತಾರೆ? ಅನ್ಯರು ಅನೇಕ ಕೆಟ್ಟ ದುರ್ನಡತೆಯ ಕಾರ್ಯಗಳನ್ನು ಆಲೋಚನೆ ಹೇಳ್ತಾರೆ. ಓ, ನೀನು ಚರ್ಚ್ಗೆ ಹೋಗ್ತಾ ಇದೀಯಾ, ನೀನು ಪ್ರಾರ್ಥನೆಗೆ ಹೋಗ್ತಾ ಇದೀಯಾ, ಇನ್ನೂ ಎಷ್ಟು ದಿನ, ನೀನು ದುಡ್ಡು ಬಂತಾ, ನೀನೇನಾದ್ರೂ ಮನೆ ಕಟ್ಟಕ್ಕಾಯ್ತಾ, ನಿನ್ನ ಮಕ್ಕಳೇನಾದ್ರೂ ಜಾಬ್ ಸಂಪಾದನೆ ಮಾಡ್ತಾ ಇಲ್ಲ ತಾನೆ? ನಾನು ಕರಿತೀನಿ ಬಾ, ನಾನು ತೋರಿಸ್ತೀನಿ ಬಾ, ಅಲ್ಲಿಗೆ ಹೋಗೋಣ ಬಾ, ಅಲ್ಲಿ ನೋಡಿ ಹೆಂಗಾಗುತ್ತೆ ನೋಡು, ಏನಾಗುತ್ತೆ ನೋಡು ಅಂತ ಕರ್ಕೊಂಡು ಹೋಗ್ತಾರೆ. ಓ, ಸ್ವಲ್ಪ ಕಾಲದ ಮಾಯೆ ಅದು, ಸ್ವಲ್ಪ ಕಾಲದ ಮಾಯೆ. ಅದು ಹೇಗೆ ಗೊತ್ತಾ? ನುಗ್ಗೆ ಮರದ ರೀತಿಯಲ್ಲಿ. ನುಗ್ಗೆ ಗೊತ್ತಾ? ನುಗ್ಗೆ ಮರ ಗೊತ್ತಲ್ವಾ? ಆ ನುಗ್ಗೆ ಮರ ಎಷ್ಟು ಬೇಗ ಬೆಳೆದು ಬಿಡುತ್ತೆ ಗೊತ್ತಾ? ಅದರ ತುಂಡು ಇಷ್ಟು ದಪ್ಪ ಇರುತ್ತೆ, ಆದರೆ ನೀವು ಅದರ ಮೇಲೆ ಹತ್ತಿದ್ರೆ ಏನಾಗುತ್ತೆ? ಮುರಿದು ಬಿದ್ದೋಗುತ್ತೆ. ಲೋಕ
ಲೋಕದ ಆಶೀರ್ವಾದ ಆ ರೀತಿಯಾಗಿ. ಅರ್ಥ ಮಾಡಿಕೊಳ್ಳಿ, ಲೋಕದ ಆಶೀರ್ವಾದ ಬೇಗನೆ ಬರುವಂತಿರುತ್ತದೆ, ಆದರೆ ಅದರಲ್ಲಿ ನಿಜಾಂಶ ಇರೋದಿಲ್ಲ, ಅದು ಬಲವಾಗಿರೋದಿಲ್ಲ, ಅದು ನಿಮ್ಮ ಭವಿಷ್ಯವನ್ನು ಆಶೀರ್ವಾದ ಮಾಡೋದಿಲ್ಲ. ಆದರೆ ಈ ದೇವರ ಆಶೀರ್ವಾದ ನಿಮಗೆ ಮಾಯೆ ತೋರಿಸುವಂತ ಆಶೀರ್ವಾದ ಅಲ್ಲ, ನಿಮಗೆ ತೋರಿಸದ ಹಾಗೆ, ಹೇಳದ ಹಾಗೆ ನಿಮ್ಮನ್ನು ಮಂಕು ಮಾಡುವ ಆಶೀರ್ವಾದವಲ್ಲ, ಇದು ನಿತ್ಯವಾದ ಆಶೀರ್ವಾದ. ಎಂತ ಆಶೀರ್ವಾದ? ನಿತ್ಯವಾದ ಆಶೀರ್ವಾದ. ದೇವರು ನಮ್ಮನ್ನ ಮೋಸ ಮಾಡುವುದಿಲ್ಲ. ಏನ್ ಮಾಡೋದಿಲ್ಲ? ಮೋಸ ಮಾಡೋದಿಲ್ಲ. ನೀವು ನೋಡ್ತೀರಾ, ಎಲ್ಲಾ ಸೋಪುಗಳ ಮೇಲೆ ಹಾಕಿರ್ತಾರೆ ನಮ್ಮದೇ ನಂಬರ್ 1 ಸೋಪು, ನಂಬರ್ 1 ಆಯಿಲು, ನಂಬರ್ 1 ಪೌಡ್ರು, ನಂಬರ್ 1 ಟಿವಿ, ನಂಬರ್ 1 ಎಲ್ಲ ನಂಬರ್ 1 ಅಂತ ಹಾಕೊಳ್ತಾರೆ. ಆದ್ರೆ ಎಷ್ಟೋ ಕಾರ್ಯಗಳು ಸುಳ್ಳಾಗಿರುತ್ತವೆ. ನಿಮಗೆಲ್ಲ ಗೊತ್ತು, ಟಿವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾರೆ, ಏನು ಹೀರೋಗಳೆಲ್ಲ ಬಂದು ನಾನು ಕುಡಿಯುವ ಡ್ರಿಂಕ್ಸ್ ಇದೆ ನೋಡ್ರಿ, ಅಂದ್ರೆ ಜ್ಯೂಸ್ ಇದೆ ಅಂತ ಕುಡಿತಾರೆ. ನಿಜವಾಗಿ ಅವ್ರು ಅದು ಕುಡಿತಾರ? ನಾವು ಉಪಯೋಗಿಸೋ ಸೋಪು ಇದೆ ನೋಡ್ರಿ ಅಂತಾರೆ, ಅವ್ರು ಉಪಯೋಗಿಸ್ತಾರ? ಅದು ಅವ್ರು ನೀರು ತೋರಿಸ್ತಾರೆ, ನೋಡಿ ನಾನು ಕುಡಿಯೋ ನೀರು ಇದೆ ಅಂತಾರೆ, ಕುಡಿತಾರ? ಅವರು ಕುಡಿಯೋದಿಲ್ಲ. ಅವ್ರು ನೀರು ತೋರಿಸ್ತಾರೆ, ಅವ್ರು ಬಟ್ಟೆ ಹಾಕೊಂಡು ತೋರಿಸ್ತಾರೆ, ಅವ್ರು ಆಯಿಲ್ ಹಾಕೊಂಡು ತೋರಿಸ್ತಾರೆ, ಶಾಂಪೂ ಹಾಕೊಂಡು ತೋರಿಸ್ತಾರೆ, ಆದರೆ ಅವರು ಸುಮ್ಮನೆ ಅದು ಹಾಕೊಂಡಂಗೆ ತೋರಿಸ್ತಾರೆ ಹೊರತು ನಿಜವಾಗಿಯೂ ಅದಲ್ಲವೇ ಅಲ್ಲ. ಮನುಷ್ಯರನ್ನ ಮೋಸ ಮಾಡ್ತಾರೆ ಹೊರತು ಅವ್ರನ್ನ ಇಟ್ಕೊಂಡು ಇವ್ರು ದುಡ್ಡು ಮಾಡ್ಕೊಳ್ತಾರೆ. ಆದ್ರೆ ಮಧ್ಯದಲ್ಲಿರೋರು ನಾವು ಇದಾಗ್ಬಿಡ್ತೀವಿ. ಇಲ್ಲಿ ನಾವು ನೋಡ್ತಾ ಇದ್ದೀನಿ, ಅದು ನಾನು ಹೇಳ್ತಾ ಇಲ್ಲ, ಆಯಿಲ್ ಒಂದಿದೆ ಇಲ್ಲಿ, ಓಕೆ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸಿನಿಮಾ ಹೀರೋಗಳು ಮಾಡುವಂಥದ್ದು, ಸಿನಿಮಾ ಹೀರೋಗಳು ಏನ್ ಮಾಡ್ತಾರೆ, ಹೀರೋಯಿನ್ಗಳು ಏನ್ ಮಾಡ್ತಾರೆ, ಅದೆಲ್ಲ ತೋರಿಸ್ತಾರೆ. ಆದ್ರೂ ಅದು ಸತ್ಯನಾ? ಅದು ಸತ್ಯ ಅಲ್ಲ, ಅದು ಸುಳ್ಳು. ಅವ್ರನ್ನೇ ನೀವು ಕೇಳಿ ನೋಡ್ರಿ, ನಾವಿದನ್ನು ಉಪಯೋಗಿಸಲ್ಲ ಅಂತ ಪರ್ಸನಲ್ ಆಗಿ ಹೇಳ್ತಾರೆ, ಓಪನ್ ಆಗಿ ಹೇಳಕ್ಕೆ ಹೋಗೋದಿಲ್ಲ. ಆದರೆ ದೇವರು ಆ ರೀತಿ ಮಾಡ್ತಾರ? ದೇವರು ಹೇಳುವುದನ್ನೇ ಮಾಡುವನು. ಹಲ್ಲೆಲೂಯಾ. ಏನ್ ಮಾಡ್ತಾನೆ? ದೇವರು ಹೇಳುವುದನ್ನೇ ಮಾಡುವನು. ಆತನು ಮೋಸ ಮಾಡುವ ದೇವರಲ್ಲ, ಆತನು ಸತ್ಯ ದೇವರು. ಸತ್ಯವನ್ನ ಬಿಟ್ಟು ಆತನು ಸುಳ್ಳನ್ನು ನಮಗೆ ಹೇಳೋದಿಲ್ಲ. ಹಾಗಾದ್ರೆ ಆತನ ಮಾತನ್ನ ನಾವು ಏನ್ ಮಾಡಬೇಕು? ನಂಬಬೇಕು, ಭರವಸೆ ಇಡಬೇಕು. ಆದರೆ ಕೆಲವು ಸಾರಿ ನಮಗೆ ಕಷ್ಟಗಳು ಬಂದಾಗ, ಸಾಲದ ಸಮಸ್ಯೆ ಬಂದಾಗ, ರೋಗವು ಬಂದಾಗ ಸೈತಾನನು ನಮ್ಮ ಕಿವಿಯಲ್ಲಿ ಹೇಳ್ತಾನೆ, ಓ ಇಲ್ಲ, ಇಲ್ಲಿ ಬೇಡ, ಅಲ್ಲಿ ಬಂದ್ಬಿಡು, ನಾನು ಹೇಳ್ದಂಗೆ ಮಾಡಿಬಿಡು, ಬೇಗ ನಿನಗೆ ಒಳ್ಳೇದಾಗ್ಬಿಡುತ್ತೆ, ಬೇಗ ನಿನಗೆ ಆಶೀರ್ವಾದ ಆಗುತ್ತೆ. ಓ ಸ್ವಲ್ಪ ಕಾಲಕ್ಕೆ ನಿಮಗೆ ಆಶೀರ್ವಾದ ಬರಬಹುದು ಲೋಕದಲ್ಲಿ, ಆದರೆ ನಿತ್ಯ ಕಾಲಕ್ಕೆ ನಿಮಗೆ ಅಲ್ಲಿ ಬಿಡುಗಡೆ ಸಿಕ್ಕುವುದಿಲ್ಲ. ದೇವರು ವಾಕ್ಯ ಹೇಳುತ್ತದೆ, ಅಲ್ಪವಾದವುಗಳನ್ನು ನೋಡಿ ಶ್ರೇಷ್ಠವಾದವುಗಳನ್ನ ಕಳೆದುಕೊಳ್ಳಬೇಡ್ರಿ. ಏನ್ ಮಾಡಿ? ಅಲ್ಪವಾದವುಗಳನ್ನು ನೋಡಿ ಶ್ರೇಷ್ಠವಾದವುಗಳನ್ನ ಕಳೆದುಕೊಳ್ಳಬೇಡಿ ಅಂತ ದೇವರು ವಾಕ್ಯ ಹೇಳುತ್ತದೆ. ಅದರಿಂದ ಇಲ್ಲಿ ಕರ್ತನು ತಾನು ಪ್ರೀತಿಸುವವರನ್ನು ಏನು ಮಾಡ್ತಾನೆ? ಗದರಿಸ್ತಾನೆ. ಅಲ್ಲಿ ಮುಂದೆ ಹೇಳುತ್ತದೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ. ಒಂದೇಟು ಅಪ್ಪ ಹೊಡಿತಾನಂದ್ರೆ, ಒಂದು ಮಾತು ಅಮ್ಮ ಬೈತಾಳೆ ಅಂತ ಹೇಳಿದ್ರೆ, ಒಬ್ಬ ಸೇವಕರು ಒಂದು ಮಾತು ಅಂತಾರೆ ಅಂದ್ರೆ, ಅದು ನಿಮ್ಮ ನಾಶನಕ್ಕಾಗಿ ಅಲ್ಲ, ನಿಮ್ಮ ಒಳ್ಳೆಯದಕ್ಕಾಗಿ. ಹೌದಲ್ವಾ? ಕೆಲವು ಸಾರಿ ನೀವು ದಾರಿಯಲ್ಲಿ ಹೋಗ್ತಾ ಇರ್ತೀರಾ, ಮಧ್ಯದಲ್ಲಿ ಹಂಸ ಬರುತ್ತೆ ಅಲ್ವಾ? ಏನ್ ಬರುತ್ತೆ? ಹಂಸ ಅಂದ್ರೆ ಗೊತ್ತಲ್ವಾ ನಿಮಗೆ? ದಿನ್ನೆ ಹಾಕಿರ್ತಾರೆ ಹಂಸ. ನಾವು ಅಂದ್ಕೊಳ್ತೀವಿ, ಚೆನ್ನಾಗಿ ಸ್ಪೀಡಾಗಿ ಹೋಗ್ತಾ ಇದ್ರೆ ಯಾವ್ದು ಹಂಸ ಬಂದ್ಬಿಡ್ತಲ್ಲಪ್ಪ ಅಂದ್ಕೊಳ್ತೀವಿ. ಆದ್ರೆ ಅದು ಉಳಿಸೋಕೆ ಏನು ಗೊತ್ತಾ? ಅದು ಹಂಸ ಬಂದ ಮೇಲೆ ನಿಧಾನವಾಗಿ ಮುಂದೆ ಹೋಗುವಾಗ ಅಲ್ಲಿ ಟರ್ನಿಂಗ್ ಇರ್ತದೆ. ನೀನ್ ಇದೇ ಸ್ಪೀಡಲ್ಲಿ ಹೋಗಿದ್ದಿ ಅಂದ್ರೆ, ಇದೇ ಸ್ಪೀಡಲ್ಲಿ ಹೋಗಿದ್ದಿದ್ರೆ ಮುಂದ್ಗಡೆ ಏನಿತ್ತು? ಟರ್ನಿಂಗ್ ಇತ್ತು. ಟರ್ನಿಂಗ್ ಮುಂದ್ಗಡೆ ಆ ಕಡೆ ಏನಿದೆ? ಗುಂಡಿ ಇದೆ. ಅದೇನಾದ್ರೂ ನೋಡಿದ್ರೆ ಇದೇ ಸ್ಪೀಡಲ್ಲಿ ಹೋಗಿರ್ತೀರ, ಆದ್ರೆ ಕಣ್ ತೆಗೆಯುವಾಗ ಮಾತ್ರ ಅಲ್ಲಿರಲ್ಲ, ಇಲ್ಲಿರಲ್ಲ. ನಾನು ಎಲ್ಲಿದ್ದೀನಿ ಅಂತ ಕಣ್ ತೆಗಿತೀರ, ಆಮೇಲೆ ಎಲ್ಲೇ ಮೇಲ್ಗಡೆ ಕಣ್ ತೆಗಿಬೇಕಾಗುತ್ತೆ. ಆದ್ರಿಂದ ಅಲ್ಲಿ ಕಣ್ ತೆಗಿಬಾರ್ದಂದ್ರೆ ಇಲ್ಲಿ ಹಂಸನ್ನ ನಾವೇನ್ ಮಾಡ್ಬೇಕು? ಸಹಿಸಿಕೊಳ್ಳಬೇಕು. ಓ ನಿಧಾನಿಸು ಅಂತ ಹೇಳಿದ್ರೆ, ಪರೀಕ್ಷೆ ಇದೆ ಅಂದ್ರೆ, ಇಂಟರ್ವ್ಯೂ ಇದೆ ಅಂದ್ರೆ, ಏನಾದ್ರೂ ಕಷ್ಟ ಬಂತು ಅಂದ್ರೆ, ಅಯ್ಯೋ ಕೆಲವ್ರು ಹೇಳ್ತಾರೆ, ಏನಪ್ಪ ದೇವರಿಗೆ ಮನಸ್ಸೇ ಇಲ್ಲಪ್ಪ, ದೇವರಿಗೆ ಕರುಣೆನೇ ಇಲ್ಲಪ್ಪ, ಮನುಷ್ಯರಿಗೆ ಇಷ್ಟೊಂದು ನೋವು ಯಾಕೆ, ಮನುಷ್ಯರಿಗೆ ಇಷ್ಟೊಂದು ಕಷ್ಟಗಳು ಯಾಕೆ? ನೀವು ಆಲೋಚನೆ ಮಾಡ್ರಿ, ಕಷ್ಟ ಇಲ್ಲ ಅಂದಿದ್ರೆ ದೇವರನ್ನ ನಾವು ನಂಬ್ತಾ ಇದ್ವಾ? ಆಲೋಚನೆ ಮಾಡಿ. ನಿಮಗೆ
ರೋಗನೇ ಇಲ್ಲ, ನಿಮಗೆ ಕಷ್ಟನೇ ಇಲ್ಲ, ನಿಮಗೆ ತೊಂದರೆನೇ ಇಲ್ಲ, ಹೊಟ್ಟೆ ಹಸುವೆ ಇಲ್ಲ, ನೀರಡಿಕೆ ಆಗಲ್ಲ, ನಿಮಗೆ ಏನು ಬೇಕಿಲ್ಲ ಅಂದರೆ ದೇವ್ರನ್ನೇನಾದ್ರೂ ನೀವು ನಂಬ್ತೀರಾ? ನಂಬೋದಿಲ್ಲ. ಇವಾಗಲೇ ದೇವ್ರು ನಂಬಲ್ಲ. ಆದರೆ ನೋಡಿ, ಅದು ಅಟ್ಲೀಸ್ಟ್ ನಮಗೆ ಕಷ್ಟಗಳು ಬಂದಾಗ ಅದು ಕರ್ತನನ್ನು ನಾವು ನೆನೆಸಿಕೊಳ್ಳುತ್ತೇವೆ. ಹಾಲೆಲೂಯಾ. ರಾತ್ರಿ ಚೆನ್ನಾಗಿ ನಿದ್ದೆ ಬಂದರೆ ಗೊರ್ಗೆ ಹೊಡೆದು ಮಲಗುವಾಗ ಗೊರ್ಗೆ ಹೊಡೆದು ಗೊರ್ರ ಅಂತ ಮಲಗಿ ರಾತ್ರಿ ಎಲ್ಲ ಮಲಗಿ ಬೆಳಗ್ಗೆ ಎದ್ದೇಳ್ತೀವಿ. ಅದೇ ಏನಾದರೂ ರಾತ್ರಿಯಲ್ಲಿ ಹೊಟ್ಟೆ ನೋವು ಬಂತು ಅಂದರೆ, ದೇವ್ರೇ ಏಸಪ್ಪ ಹೊಟ್ಟೆ ನೋವ್ತಾ ಇದೆ, ಏಸಪ್ಪ ನನಗೆ ಕಷ್ಟ ಆಗ್ತದೆ ಏಸಪ್ಪ ಅಂದರೆ, ನೋಡಿ ಹೊಟ್ಟೆ ನೋವು ಬಂದಾಗ ಏಸಪ್ಪ ಜ್ಞಾಪಕ ಬರುತ್ತೆ. ಇಲ್ಲ ಅಂದರೆ ಏಸಪ್ಪ ಕೂಡ ನಮಗೆ ಬರಲ್ಲ. ಮಲ್ಕೊಂಡಿದ್ದೇ ಮಾಡಿಬಿಡ್ತೀವಿ. ಒಂದು ವೇಳೆ ಜೀವನದಲ್ಲಿ ಹಾಗೇನೆ ಏನಾದರೂ ಸಣ್ಣ ಪುಟ್ಟ ಕಷ್ಟಗಳು ನೋವುಗಳು ನಮ್ಮ ಜೀವಿತದಲ್ಲಿ ಇಲ್ಲ ಅಂದಿದ್ರೆ ನಮ್ಮನ್ನು ಹಿಡಿಯಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಈ ನೋವುಗಳಲ್ಲಿ ಕೂಡ ದೇವರು ಹೇಳ್ತಾನೆ, ನಾನು ದೂರವಾಗಿಲ್ಲ, ನಾನು ಹತ್ತಿರವಾಗಿಯೇ ಇದ್ದೇನೆ. ಓ, ನೀವು ದುಃಖ ಪಡುವಾಗ, ನೀವು ಕಷ್ಟ ಪಡುವಾಗ ದೇವರು ನಿಮ್ಮನ್ನು ಬಿಟ್ಟು ನೀನು ಅನುಭವಿಸು, ನೀನು ಕಷ್ಟಪಡು ಅಂತ ಹೋಗಲ್ಲ. ಆತನು ನೆರಳಿನೋಪಾದಿಯಲ್ಲಿ ನಿಮ್ಮ ಪಕ್ಕದಲ್ಲಿ ಇರುತ್ತಾನೆ. ಹಾಲೆಲೂಯಾ. ನೆರಳಿನೋಪಾದಿಯಲ್ಲಿ ಏನಾಗ್ತಾನೆ? ಪಕ್ಕದಲ್ಲಿ ಇರ್ತಾನೆ. ಕೆಲವು ಸಾರಿ ನೋಡ್ರಿ, ಮಕ್ಕಳಿಗೆ ಗಾಯವಾದಾಗ, ಮಕ್ಕಳು ಕೆಳಗೆ ಬಿದ್ದಾಗ ತಂದೆ ತಾಯಿ ಹೇಳ್ತಾರೆ, ನೋಡ್ಕೊಂಡು ಹೋಗೋಕ್ಕಾಗಲ್ವಾ, ನಿನಗೆ ಸುಮ್ಮನೆ ಹಂಗೆ ಹಿಂಗೆ ಅಂತೇಳಿ ಬೈತಾರೆ. ಬೈದ ಮೇಲೆ ಏನು ಮಾಡ್ತಾರೆ? ಪಕ್ಕದಲ್ಲಿ ಕೂತ್ಕೊಂಡು ಔಷಧಿ ಹಾಕ್ತಾರೆ, ನಿಮಗೆ ಊಟ ತಿನ್ನಿಸ್ತಾರೆ, ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಹಾಲೆಲೂಯಾ. ಹಾಗಾದರೆ ಹೆತ್ತ ತಂದೆ ತಾಯಿಗಳು ಈ ರೀತಿಯಾಗಿ ನೀವು ಗಾಯಗೊಂಡಾಗ, ನಿಮಗೆ ನೋವಾದಾಗ, ನಿಮಗೆ ಅನಾರೋಗ್ಯವಾದಾಗ, ನಿಮ್ಮ ಹೆತ್ತವರು ನಿಮ್ಮವರು ಪಕ್ಕದಲ್ಲಿರುವಾಗ ದೇವರು ನಿಮ್ಮನ್ನು ಬಿಟ್ಬಿಡ್ತಾರಾ? ದೇವರು ಬಿಡ್ತಾರಾ? ಆದರೆ ನಾವೇನು ಅಂದುಕೊಳ್ತೇವೆ ಅಂದರೆ, ಓ ದೇವರು ನನ್ನನ್ನು ನೋಡ್ತಾ ಇಲ್ಲ, ದೇವರು ನನ್ನನ್ನು ಮರ್ತು ಬಿಟ್ಟಿದ್ದಾರೆ, ದೇವರು ನನ್ನನ್ನು ಕನಿಕರಿಸ್ತಾ ಇಲ್ಲ ಅಂತ. ದಯಮಾಡಿ ಅರ್ಥ ಮಾಡಿಕೊಳ್ಳಿ, ದೇವರು ನಮ್ಮ ಒಬ್ಬೊಬ್ಬರನ್ನು ಗಮನಿಸ್ತಾ ಇದ್ದಾರೆ. ಹಾಲೆಲೂಯಾ. ನಿಮಗೆಲ್ಲ ಗೊತ್ತಿದೆ, ಅಬ್ರಹಾಮ ಸಾರಳಿದ್ದರು, ಅವರ ಮನೆಯಲ್ಲಿ ದಾಸಿಯಾದ ಹಾಗರಳಿದ್ದಳು. ಈ ಸಾರಳು ಮತ್ತು ಅಬ್ರಹಾಮನು ಹಾಗರಳನ್ನ ಮನೆಯಿಂದ ಕಳಿಸಿಬಿಟ್ರು. ಕೆಲವು ಸಾರಿ ನೋಡ್ರಿ, ನಮ್ಮವರು ನಮ್ಮನ್ನ ದೂರ ಮಾಡ್ತಾರೆ ಇಲ್ವಾ? ಕೆಲವು ಸಾರಿ ನಮ್ಮ ಹುಟ್ಟಿದ ಮನೆಯವರು ನಮ್ಮನ್ನು ದೂರ ಮಾಡ್ತಾರೆ. ಅಪ್ಪ ಅಮ್ಮ ಇರೋ ತನಕ ನಮ್ಮ ಹುಟ್ಟಿದ ಮನೆ, ಅಪ್ಪ ಅಮ್ಮ ಆದ್ಮೇಲೆ ಅತ್ತಿಗೆ ಬಂದ್ರು, ಇಲ್ಲ ನಾದಿನಿ ಬಂದ್ರು, ನಮ್ಮನ್ನ ಅವರು ಸೇರಿಸ್ಕೊಳ್ಳಕ್ಕೆ ಹೋಗಲ್ಲ. ಹಾಗಾದ್ರೆ ನಾವು ಆ ಹುಟ್ಟಿದ ಮನೆಯನ್ನ ಮರೆತು ಬಿಡಬೇಕಾಗುತ್ತದೆ, ಸ್ನೇಹಿತರನ್ನ ಮರೆತು ಬಿಡಬೇಕಾಗುತ್ತದೆ. ನಮ್ಮನ್ನು ಅನೇಕ ಜನರು ತೊರೆದು ನಮ್ಮನ್ನ ದೂರ ಕಳುಹಿಸಿದಾಗಲೂ ದೇವರು ಮಾತ್ರ ನಮ್ಮನ್ನ ಮರೆಯುವುದಿಲ್ಲ. ನೋಡಿ, ಯಾವಾಗ ಹಾಗರಳು ಪಾಪ ತನ್ನ ಮಗುವನ್ನ ಕರ್ಕೊಂಡು ಮರುಭೂಮಿಯಲ್ಲಿ ಹೋಗ್ತಾ ಇದ್ದಾಳೆ, ಹೋಗ್ತಾ ಇರುವಾಗ ಆಕೆ ತಂದಿದ್ದ ನೀರು ಆಗೋಯ್ತು, ಆಕೆ ತಂದಿದ್ದ ಊಟ ಆಗೋಯ್ತು. ಆವಾಗ ಮಗಳು ಹೇಳ್ತಾಳೆ, ಅಯ್ಯೋ ದೇವರೇ, ನಾನೇನ್ ತಪ್ಪು ಮಾಡಿದೆ? ನಿಮ್ಮಲ್ಲಿ ಅನೇಕರು ಹಂಗೆ ಅಲ್ವಾ? ಕೆಲವು ಸಾರಿ ನೋವಾದಾಗ ಕೇಳ್ತೀರಾ, ದೇವರೇ ನಾನು ಏನ್ ತಪ್ಪು ಮಾಡಿದೆ? ದೇವ್ರೆ ಯಾಕಪ್ಪ ನನಗೆ ಈ ಕಷ್ಟ? ನಾನು ಏನ್ ತಪ್ಪು ಮಾಡಿದ್ದೀನಿ? ಎಷ್ಟೋ ತಪ್ಪು ಮಾಡೋ ಜನರೆಲ್ಲ ಚೆನ್ನಾಗಿದ್ದಾರೆ, ಹೌದಾ ಇಲ್ವಾ? ಅಂದ್ಕೊಳ್ತಾರೆ ಇಲ್ವಾ? ತಪ್ಪು ಮಾಡೋರೆಲ್ಲ, ಅನ್ಯಾಯ ಮಾಡೋರೆಲ್ಲ ಚೆನ್ನಾಗಿದ್ದಾರೆ, ಸುಳ್ಳು ಹೇಳೋರೆಲ್ಲ ಚೆನ್ನಾಗಿದ್ದಾರೆ, ಮೋಸ ಮಾಡೋರೆಲ್ಲ ಚೆನ್ನಾಗಿದ್ದಾರೆ. ಆದರೆ ನಾನು ಒಳ್ಳೆಯವಳು ತಾನೆ, ನಾನು ಒಳ್ಳೆಯವನು ತಾನೇ, ನನಗೆ ಯಾಕಪ್ಪ ಈ ಕಷ್ಟಗಳು ಅಂದುಕೊಳ್ಳುವಂತೆ ಹಾಗರಳು ಕೂಡ ನಾನೇನು ತಪ್ಪು ಮಾಡಿದೆ ದೇವರೇ, ನಾನೊಂದು ಮಾತಂದಿಲ್ಲ, ನಾನು ಏನು ತಪ್ಪು ಮಾಡಿದೆ ಅಂತ ಹೋಗುತ್ತಿರುವಾಗ ನಾವು ನೋಡ್ತಾ ಇದ್ದೇವೆ, ಆಕೆಯ ಕೂಗು ಯಾರಿಗೆ ಮುಟ್ಟಿತು? ಯಾರಿಗೆ ಮುಟ್ಟಿತು? ಹಾಲೆಲೂಯಾ. ನೋಡಿ, ಆಕೆಯ ಕೂಗು ಆಕೆಯ ಗಂಡನಿಗೆ ಮುಟ್ಲಿಲ್ಲ, ಆಕೆಯ ಯಜಮಾನಿಗೆ ಮುಟ್ಲಿಲ್ಲ, ಅಲ್ಲಿರೋ ಯಾರಿಗೂ ಮುಟ್ಲಿಲ್ಲ. ಆದರೆ ಆಕೆಯ ಕಷ್ಟದ ಕೂಗು ದೇವರಿಗೆ ಮುಟ್ಟಿತು. ಇವತ್ತು ನಿಮ್ಮ ನೋವು, ಇವತ್ತು ನಿಮ್ಮ ಕಷ್ಟ, ನಿಮ್ಮ ಕಣ್ಣೀರು ನಿಮ್ಮ ತಂದೆ ತಾಯಿಗಳಿಗೂ, ಸಹೋದರ ಸಹೋದರಿಯರಿಗೂ, ನಿಮ್ಮ ಸ್ವಂತದವರಿಗೂ ಕಾಣಿಸದೇ ಇರಬಹುದು. ಆದರೆ ನಿಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ದೇವರಿಗೆ ಅರ್ಥ ಆಗುತ್ತದೆ. ಹಲ್ಲೆಲೂಯಾ. ಆ ಪರಿಸ್ಥಿತಿ ನೋಡ್ರಿ, ಹಾಗರಳಿಗೆ ಆ ಒಂದು ಮರುಭೂಮಿಯಲ್ಲಿಯೂ ಕೂಡ ದೇವರು ಏನನ್ನ ಕೊಟ್ಟರು?
ಮರುಭೂಮಿಯಲ್ಲಿ ಕೂಡ ವರತೆಯನ್ನು ಕೊಟ್ರು. ಏನನ್ನ ಕೊಟ್ರು? ವರತೆ. ಮರುಭೂಮಿಯಲ್ಲಿ ನೀರು ಸಿಗ್ತದ? ನಿಮ್ಗೆ ಗೊತ್ತಾ? ಮರುಭೂಮಿಯಲ್ಲಿ ನೀರು ಸಿಕ್ಕೋದಿಲ್ಲ. ಆದರೆ ಅದಕ್ಕೆ ಹೇಳ್ತದೆ, ಯೆಹೋವ ಈರೆಯಾದ ದೇವರು ನನಗೆ ಒದಗಿಸಿದನು ಎಂದು ಹೇಳಿದಳು. ಹಾಲೆಲೂಯಾ. ಇವತ್ತು ನಂಬುವುದಾದರೆ ನಿಮ್ಮ ಜೀವಿತಗಳಲ್ಲಿಯೂ ಕೂಡ ಬರಗಾಲದಲ್ಲಿ, ಬರುಡಾದ ನಿಮ್ಮ ಜೀವಿತದಲ್ಲಿ ದೇವರು ಒಂದು ಉಕ್ಕುವ ವರತೆಯನ್ನು ಕೊಡುವಂತವನಾಗಿದ್ದಾನೆ. ಹಾಲೆಲೂಯಾ. ಆ ಉಕ್ಕುವ ವರತೆ ಯಾರು? ಯಾರು? ಯೇಸು. ಯಾರು? ಆ ಉಕ್ಕುವ ವರತೆ ಯಾರು? ಯೇಸು. ನಿಮಗೆಲ್ಲ ಗೊತ್ತಿದೆ, ಯೇಸು ಸ್ವಾಮಿ ಸೇವೆ ಮಾಡುತ್ತಾ ಹೋಗುತ್ತಿರುವಾಗ ಒಂದು ಸಮಾರ್ಯದ ಸ್ತ್ರೀ ನೀರನ್ನು ಎತ್ತುಕೊಳ್ಳುವುದಕ್ಕಾಗಿ ಬರ್ತಾಳೆ. ನೀರನ್ನು ಸೇದುವುದಕ್ಕಾಗಿ ಬಂದಾಗ ಯೇಸು ಸ್ವಾಮಿ ಆ ಹತ್ರ ಮಾತಾಡಿ, ಏನಮ್ಮ ನನಗೂ ಸ್ವಲ್ಪ ನೀರು ಕೊಡು ಅಂತ ಕೇಳ್ತಾಳೆ. ಆದ್ರೆ ಆಕೆನೇ ದುಃಖವಾಗಿ ಬಂದು, ಅಯ್ಯೋ ನಾನೇ ಇಲ್ಲಿದ್ದೇನೆ, ನನ್ನನ್ನು ಯಾರೂ ಸೇರಲ್ಲ, ನನ್ನ ಹತ್ರ ಯಾರೂ ಮಾತಾಡಲ್ಲ, ನೀನು ಯಾಕೆ ನನ್ನ ಹತ್ರ ನೀರು ಕೇಳ್ತಾ ಇದೀಯಾ ಅಂತ ಕೇಳ್ತಾರೆ. ಕೆಲವು ಸಾರಿ ನಮ್ಮನ್ನ ಜನ ಸೇರಲ್ಲ, ನಮ್ಮನ್ನ ಜನ ಸೇರಲ್ಲ. ನಾವು ಒಳ್ಳೆ ಮನೆ ಕಟ್ಟಿದ್ರೆ ಇಲ್ಲದೆ ಇರೋ ಸಂಬಂಧಿಕರೆಲ್ಲ ನಮ್ಮನ್ನು ಹುಡುಕೊಂಡು ಬರ್ತಾರೆ, ಹೌದಲ್ವಾ? ನಾವು ಕಾರ್ ತಂದ್ರೆ, ನಾವು ಬಂಗಲೆ ಕಟ್ಟಿದ್ರೆ, ನಾವು ಚೆನ್ನಾಗಿದ್ರೆ ಇಲ್ಲದೆ ಇರೋ ಸಂಬಂಧಿಕರೆಲ್ಲ ನಮ್ಮನ್ನ ಹುಡುಕೊಂಡು ಬರ್ತಾರೆ. ಅದೇ ನೀವು ಗುಡಿಸಲಲ್ಲಿದ್ರೆ, ಚಿಕ್ಕ ಮನೆಯಲ್ಲಿದ್ರೆ, ಹಳೆ ಮನೆಯಲ್ಲಿದ್ರೆ ನಿಮ್ಮನ್ನು ಹುಡ್ಕೊಂಡು ಬರ್ತಾರ? ಇಲ್ಲ. ಓ ಕೊನೆಯಲ್ಲಿ ನೋಡ್ಕೊಳ್ಳೋಣ ಅವ್ರನ್ನ ಅಂತಾರೆ. ಆದರೆ ದೇವರು ಅದ್ಯಾವುದನ್ನು ನೋಡೋದಿಲ್ಲ. ನೋಡ್ತಾರ? ನಿಮ್ಮ ಮನೆಯನ್ನು ನೋಡಿ ದೇವರು ಬರ್ತಾರ? ನಿಮ್ಮ ಹಣವನ್ನು ನೋಡಿ ಬರ್ತಾರ? ನಿಮ್ಮ ಜ್ಞಾನವನ್ನು ನೋಡಿ ಬರ್ತಾರ? ದೇವರು ನಿಮ್ಮನ್ನ ಪ್ರೀತಿ ಮಾಡಿ ಬರ್ತಾರೆ. ಎಷ್ಟು ಜನ ನಂಬ್ತೀರಾ ದೇವರು ನನ್ನನ್ನ ನೋಡಿ ಬರ್ತಾನೆ? ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ದೇವರು ನನ್ನನ್ನು ನೋಡಿ ಬರ್ತಾರೆ. ಯಾವುದನ್ನು ನೋಡಿ ಬರ್ತಾರೆ? ನಮ್ಮನ್ನು ನೋಡಿ ಬರ್ತಾರೆ. ಯೆಹೋವ ಈರೆಯಾದ ದೇವರು ನಿಮಗೂ ನನಗೂ, ನೀವು ಎಂತಹ ಪರಿಸ್ಥಿತಿಯಲ್ಲಿದ್ದರೂ, ನೀವು ಎಲ್ಲಿದ್ದರೂ ನಿಮ್ಮಲ್ಲಿಗೆ ಬರುತ್ತಾರೆ. ಕೆಲವು ಸಾರಿ ದೇವರು ಕೆಲವು ನೋವುಗಳನ್ನು ಕೊಟ್ಟಾಗ, ಕೆಲವು ತೊಂದರೆಗಳನ್ನು ಕೊಟ್ಟಾಗ ನಾವು ಆ ಕಷ್ಟಗಳಿಗೆ ಅಯ್ಯೋ ಇದು ದೇವರು ನನ್ನನ್ನು ಕೋಪದಿಂದ ಮಾಡಿದ್ದಾರೆ ಎಂದು ತಿಳಿದುಕೊಳ್ಳಬಾರದು. ಬದಲಾಗಿ ನಮ್ಮ ಒಳ್ಳೆಯದಕ್ಕಾಗಿ ಆತನು ಮಾಡಿದ್ದಾನೆ. ಹಲ್ಲೆಲೂಯಾ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಹಾಗೇನೆ ಆಗುತ್ತದೆ, ನೋವುಗಳು ಬರುತ್ತವೆ. ಆ ನೋವುಗಳನ್ನು ಸಹಿಸಿಕೊಳ್ಳಬೇಕು. ಈ ವಾಕ್ಯದಲ್ಲಿ ಮುಂದೆ ಹೇಳ್ತಾ ಇಬ್ರಿಯ 12:6 ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತೆಂಬುದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ, ದೇವರು ನಿಮ್ಮನ್ನ ಮಕ್ಕಳೆಂದು ನಡೆಸುತ್ತಾನೆ. ಎಷ್ಟು ಜನ ಇಲ್ಲಿರೋರು ಮಕ್ಕಳನ್ನ ಹೊಡಿತೀರಾ? ಮನೆಯಲ್ಲಿ ಮಕ್ಕಳು ಇರೋರನ್ನ, ಪಕ್ಕದ ಮನೆ ಮಕ್ಕಳು ಹೊಡಿಬೇಡ್ರಿ. ನಿಮ್ಮ ಮಕ್ಕಳನ್ನ ತಾನೇ ನೀವು ಹೊಡಿತೀರಾ. ಪಕ್ಕದ ಮನೆಯಲ್ಲಿ ಮಕ್ಕಳು ಹೊಡೆದ್ರೆ ಅವ್ರು ಬಂದು ನಿಮ್ಮನ್ನು ಹೊಡಿತಾರೆ. ಓಕೆ. ಆದರೆ ನಮ್ಮ ಮಕ್ಕಳನ್ನ ನಾವೇನು ಮಾಡ್ತೀವಿ? ಹೊಡಿತೀವಿ. ಯಾಕೆ? ನಾವೇನಾದರೂ ನಮ್ಮ ಮಕ್ಕಳಿಗೆ ಕಲಿಸಿಲ್ಲ ಅಂದ್ರೆ ಬೇರೆಯವರು ನಮ್ಮ ಮಕ್ಕಳನ್ನ ಬೈತಾರೆ, ಹೌದಲ್ವಾ? ಬೇರೆಯವರು ಏನ್ ಮಾಡ್ತಾರೆ? ನಮ್ಮ ಮಕ್ಕಳನ್ನ ಬೈತಾರೆ. ಅದಕ್ಕೆ ನಾವೇನು ಹೇಳ್ಕೊಡ್ತೀವಿ? ನೀವು ಆಚೆ ಹೋದರೂ ಕೂಡ ನೀವು ಗೌರವವಾಗಿರ್ಬೇಕು, ಮರ್ಯಾದೆಯಿಂದ ನಡ್ಕೊಳ್ಬೇಕು, ನೀವು ಒಳ್ಳೆ ಮಕ್ಕಳಾಗಿರ್ಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಆಗ ನಮ್ಮ ಮಕ್ಕಳನ್ನ ಕೇಳಿಸಿಕೊಳ್ಳುತ್ತಾರೆ. ನೋಡಿ, ಮುಂದೆ ಇಲ್ಲಿ ಹೇಳುತ್ತಿರುವಂತ ಮಾತು, ಇಸ್ರಾಯೇಲ್ಯರು ಅವರು 70 ವರ್ಷಗಳ ಕಾಲ ಬಹಳ ವೇದನೆಯಲ್ಲಿದ್ದರು. ಕಾರಣ ಏನು ಗೊತ್ತಾ? ದೇವರ ಮಾತನ್ನ ಅವರು ಕೇಳಲಿಲ್ಲ. ಒಂದು ಎಚ್ಚರಿಕೆ ಇರಲಿ, ನಾವು ದೇವರ ಮಾತಿಗೆ ಅವಿಧೇಯರಾದರೆ, ಪಾಪ ಮಾಡಿದರೆ, ಬೇಡ ಅಂದದ್ದನ್ನು ಮಾಡಿದರೆ, ದೇವರಿಗೆ ಇಷ್ಟವಿಲ್ಲದೆ ಇರುವಂತದ್ದನ್ನ ಮಾಡಿದರೆ ದೇವರು ಮೌನವಾಗಿ ಬಿಡ್ತಾರೆ. ನಮಗೆ ಅವಾಗ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತವೆ. ಆದ್ರಿಂದ ದೇವರಿಗೆ ಅವಿಧೇಯರಾಗಬಾರದು, ದೇವರ ಮೇಲೆ ಗುಣಗುಟ್ಟಬಾರದು. ಗುಣಗುಟ್ಟು ಅಂದ್ರೆ ಗೊತ್ತು ಏನು? ಅಯ್ಯೋ ಇಷ್ಟು ವರ್ಷ ಆಯಿತು, ಇಷ್ಟು ದಿನ ಆಯಿತು, ದೇವರು ಉತ್ತರ ಕೊಡಲಿಲ್ಲ, ದೇವರು ನನಗೆ ಆಶೀರ್ವಾದ ಮಾಡಲಿಲ್ಲ, ಆ ರೀತಿ ದೇವರ ವಿರುದ್ಧವಾಗಿ ನಾವು ಗುಣಗುಟ್ಟಬಾರದು. ಆದ್ರಿಂದ ದೇವರ ವಾಕ್ಯ ಹೇಳೋದು, ರಾತ್ರಿ ಎಷ್ಟೇ ಉದ್ದವಾಗಿರಬಹುದು ಬೆಳಗಾಗೇ ಆಗುತ್ತೆ. ಅರ್ಥ ಇಲ್ಲ? ರಾತ್ರಿ ಎಷ್ಟೇ ಉದ್ದವಾಗಿರ್ಲಿ ಬೆಳಗಾಗುತ್ತಾ ಆಗಲ್ವಾ? ಹಾಗಾದ್ರೆ ನಿಮ್ಮ ಕಷ್ಟಗಳು ಎಷ್ಟೇ ಕಾಲವಾಗಿದ್ದರೂ ಬೆಳಕಾಗುವಂತೆ ನಿಮ್ಮ ಕಷ್ಟಗಳಿಗೆ ಪರಿಹಾರ ಉಂಟು. ಹಲ್ಲೆಲೂಯಾ. ನಿಮ್ಮ ಕಷ್ಟಗಳಿಗೆ ಏನುಂಟು? ಪರಿಹಾರ ಇದೆಯಾ ಇಲ್ವಾ? ಖಂಡಿತ ಪರಿಹಾರವಿದೆ. ಆ ಪರಿಹಾರಕ್ಕೆ
ಬರುವುದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ ನಾವು ಕಾಯ್ಬೇಕು. ಕಣ್ಣೀರು ಎಷ್ಟಿದ್ದರೂ ಕೂಡ ಕರ್ತನು ಅದನ್ನ ಪರಿಹಾರ ಮಾಡುವನು. ಏನ್ ಮಾಡ್ತಾನೆ ಕರ್ತನು? ಪರಿಹಾರ ಮಾಡ್ತಾನೆ. ಹಾಗರಳ ಕಣ್ಣೀರು ದೇವರು ಒರೆಸಿದನ ಇಲ್ವಾ? ಒರೆಸಿದನ ಇಲ್ವಾ? ಹಾಗೆ ಹೇಳಿದ, ಹಾಗರಳೇ ಯಾಕಮ್ಮ ಏನಾಯ್ತಮ್ಮ ಅಂದ್ರೆ, ಸ್ವಾಮಿ ಮನೆಯವರು ನನ್ನನ್ನು ಹೊರಗಡೆ ಹಾಕ್ಬಿಟ್ರು, ನನಗೆ ಯಾರೂ ಇಲ್ಲ, ನಾನೊಬ್ಬ ದಾಸಿ. ದಾಸಿ ಅಂದ್ರೆ ಗೊತ್ತಲ್ಲ, ಅವ್ರಿಗೆ ಯಾವುದು ಸ್ವಂತ ಮನೆ ಇಲ್ಲ, ಸ್ವಂತ ಜನ ಇಲ್ಲ, ಎಲ್ಲಿ ಹೋಗು ಅಂದ್ರೆ ಹೋಗ್ಬೇಕು, ಎಲ್ಲಿ ಇರು ಅಂದ್ರೆ ಅಲ್ಲಿ ಇರಬೇಕು. ಅಂತಹ ದಾಸಿ, ನನಗೆ ದಿಕ್ಕಿ ಯಾರೂ ಇಲ್ಲಪ್ಪ, ನಾನು ಹೋಗ್ತಾ ಇದ್ದೇನಪ್ಪ ಅಂತ ಹೇಳಿದಾಗ ದೇವರು ಹೇಳಿದ್ರು, ಮಗಳೇ ನಿನ್ನ ಸಂತಾನವನ್ನ ನಾನು ಆಶೀರ್ವದಿಸೇ. ಇವತ್ತು ನೀವು ಕೈ ಬಿಡಲ್ಪಟ್ಟವರಾಗಿರಬಹುದು, ನಿಮ್ಮನ್ನು ಯಾರು ಪ್ರೀತಿ ಮಾಡದೇ ಇರಬಹುದು, ನಂಬಿದರೆ ಮಾತ್ರನೇ ಇದು, ನಂಬಿದರೆ ಮಾತ್ರನೇ. ನಂಬದವರಿಗೆ ಇದು ಯಾವುದು ಆಶೀರ್ವಾದ ಇಲ್ಲ. ನೀವು ನಂಬಿದರೆ ನೋಡಿ, ಆಗರಳು ನಂಬಿದರಿಂದ ದೇವರ ಮಹಿಮೆಯನ್ನ ಕಂಡಳು. ಆಕೆ ದಾಸಿಯಾಗಿದ್ದರೂ ಕೂಡ ದೇವರ ಮಹಿಮೆಯನ್ನು ಹೊಂದಿಕೊಂಡಳು. ಇವತ್ತು ನೀವು ನಾನು ಕೂಡ ದೇವರ ಮಹಿಮೆಯನ್ನು ಹೊಂದಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಇದೆ. ಎಷ್ಟು ಜನ ನಂಬ್ತೀರ ನನಗೆ ದೇವರ ಆಶೀರ್ವಾದ ಬೇಕು, ದೇವರೇ ನನ್ನನ್ನು ಕರುಣಿಸು ಎಂದು ಎಷ್ಟು ಜನ ಹೇಳ್ತಾರೆ? ಹಲ್ಲೆಲೂಯಾ ಹೇಳಿ ಆಮೇಲೆ. ನಮ್ಮ ಜೀವಿತದಲ್ಲಿ ಖಂಡಿತ ಕಷ್ಟಗಳು ತಾತ್ಕಾಲಿಕ, ಆಶೀರ್ವಾದ ನಿತ್ಯವಾಗಿರುತ್ತದೆ. ಹಾಗಾದ್ರೆ ನಿಮಗೊಂದು ಪ್ರಶ್ನೆ, ನಿಮಗೆ ತಾತ್ಕಾಲಿಕವಾದ ನೋವು ಬೇಕಾ ಬೇಡವಾ? ಯಾರು ಕೂಡ ಹ್ಞೂ ಅನ್ನಲ್ಲ, ಬೇಕು ಅನ್ನಲ್ಲ. ಯಾಕೆಂದ್ರೆ ನಿತ್ಯವಾದ ಆಶೀರ್ವಾದ ಎಷ್ಟು ಜನಕ್ಕೆ ಬೇಕು? ಅದು ಎಲ್ಲರಿಗೂ ಬೇಕು. ಆದರೆ ಸ್ವಲ್ಪ ಕಾಲದ, ಈಗ ಉದಾಹರಣೆಗೆ ಕೆಲಸ ಕೊಡೋದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ? ಇಂಟರ್ವ್ಯೂ ಕೊಡ್ತಾರೆ. ಮುಖ್ಯವಾಗಿರೋದು ಏನ್ ಮಾಡ್ತಾರೆ? ಇಂಟರ್ವ್ಯೂ ಮಾಡ್ತಾರೆ. ಇಲ್ಲ ನನಗೆ ಇಂಟರ್ವ್ಯೂ ಮಾಡಬೇಡ, ನನಗೆ ಕೆಲಸನೇ ಕೊಡ್ರಿ ಅಂದ್ರೆ ಆಗಲ್ಲ. ಇಂಟರ್ವ್ಯೂಗೆ ಅಂದ್ರೆ ನೀವು ಆರಾಮಾಗಿ ಹೋಗ್ತೀರಾ? ಬಿಡಪ್ಪ ಹೆಂಗಂದ್ರೆ ನಂಗೆ ಹೋಗ್ತೀನಿ, ಅಲ್ಲೋಗ್ಬಿಟ್ಟು ಸರ್ ಯಾವಾಗ ಕೆಲಸ? ಇಲ್ಲಪ್ಪ ಕೂತ್ಕೋ ಕೊಡ್ತೀನಿ. ಆಗ ಹೇಳ್ತಾನೆ, ಸರ್ ಎಷ್ಟು ಸಂಬಳ? 20,000. ಇಲ್ಲ ಸರ್ 40,000 ಕೊಡ್ರಿ ಅಂದ್ರೆ ಏನಂತಾರೆ ಅವರು? ಏನಂತಾರೆ? ಶಿಸ್ತಾಗಿರ್ಬೇಕು. ನಾನು 20 ಕೊಡ್ತೀನಿ, ನೀನು 40 ಕೇಳಿದ್ರೆ ಬೇರೆ ಹತ್ರ ಹೋಗಪ್ಪ ಅಂತಾರೆ. ಹೌದಲ್ವಾ? ನೋಡಿ, ಕೆಲಸಕ್ಕೆ ಮುಂಚೆ ಇಂಟರ್ವ್ಯೂ ಇರುವ ಹಾಗೆ ನಮ್ಮ ಎಲ್ಲಾ ಕಾರ್ಯಗಳಿಗೆ ಮುಂಚೆ ಒಂದು ಟೆಸ್ಟ್ ಇರುತ್ತೆ. ಆ ಟೆಸ್ಟು ನಮ್ಮ ಜೀವಿತದಲ್ಲಿ ನಾವು ಪಾಸ್ ಮಾಡಿದ್ರೇನೆ ದೇವರು ಆಶೀರ್ವಾದ ಕೊಡುವುದು. ಹಾಗಾದ್ರೆ ನಾನು ನಿಮಗೆ ಕೇಳ್ತೇನೆ, ಹಳೆ ಒಡಂಬಡಿಕೆಯಲ್ಲಿ ಯೋಸೇಫನೆಂಬ ಒಬ್ಬ ಭಕ್ತ ಇದ್ದ, ಹೌದಲ್ವಾ? ಯೋಸೇಫ ಎಂಬ ಭಕ್ತ ಇದ್ದ. ಅವನಿಗೆ ಏನೇನು ಪರೀಕ್ಷೆಗಳು ಬಂದವು? ಯೋಸೇಫನಿಗೆ ಏನೇನು ಪರೀಕ್ಷೆಗಳು ಬಂದವು? ಮೊದಲನೇದೇನು ಏನಾಯ್ತು? ಅಣ್ಣಂದಿರು ಅವನನ್ನ ವಿರೋಧ ಮಾಡಿದ್ರು. ಫಸ್ಟ್ ಥಿಂಗ್ ಏನ್ ಮಾಡಿದ್ರು ಅವರು? ವಿರೋಧ ಮಾಡಿದ್ರು. ಹಂಗೆ ಒಂದೇ ದಿವಸ ಎತ್ಕೊಂಡಾಗ ಅವನು ಬಾವಿಯಲ್ಲಿ ಹಾಕ್ಲಿಲ್ಲ. ಮೊದಲೇನ್ ಮಾಡಿದ್ರು? ಅವನ್ ನೋಡಿದ್ರೆ ಆಗಲ್ಲ, ಅವನ್ನ ನೋಡಿದ್ರೆ. ಕೆಲವು ಸಾರಿ ನಿಮ್ಮ ಲೈಫಲ್ಲಿ ಆ ಥರ ಅನುಭವ ಆಗಿದೆಯಾ? ಕೆಲವು ಸಾರಿ ನಾವು ಸ್ಕೂಲ್ಗೆ ಹೋದ್ರೆ ಕೆಲವರು ನಮ್ಮನ್ನು ನೋಡಿದ್ರೆ ಆಗಲ್ಲ, ಯಾವಾಗಲೂ ಮೂತಿ ತಿರುಗಿಸೋದು, ಯಾವಾಗಲೂ ಬೈಯೋದು, ಯಾವಾಗಲೂ ಬೇರೆಯವ್ರ ಹತ್ರ ನೋಡು ಅವು ಬರ್ತಾವಳು, ನೋಡು ನೋಡು ಆಕೆ ಬರ್ತಾ ಇದ್ದಾಳೆ, ನೋಡು ಅವನು ಬರ್ತಾ ಇದ್ದಾನೆ, ನೋಡು. ಈ ರೀತಿಯಾಗಿ ಏನು ಮಾಡ್ತಾರೆ? ಮಾತಾಡ್ತಾರೆ. ಅವಾಗ ನಮಗೆ ಸಂತೋಷ ಆಗುತ್ತಾ? ಆಗಲ್ಲ. ಯಾವಾಗ ನೋಡಿದ್ರು ವಿರೋಧಿಗಳನ್ನು ನೋಡಿದ್ರೆ ನಮಗೆ ನೋವಾಗ್ತಾ ಇರ್ತದೆ. ಏನಾಗ್ತದೆ? ವಿರೋಧಿಗಳನ್ನು ನೋಡಿದ್ರೆ ಏನಾಗುತ್ತೆ? ನೋವಾಗ್ತದೆ. ಕಾಲೇಜ್ಗೆ ಹೋದಾಗಲೂ ಹಂಗೇನೆ, ಕೆಲಸದ ಹತ್ರ ಹೋದಾಗಲೂ ಯಾರಾದರೂ ಒಬ್ರು ವಿರೋಧಿ ಇದ್ದೇ ಇರ್ತಾರ ಇಲ್ವಾ? ನೀವು ವ್ಯಾಪಾರ ಮಾಡಕ್ ಹೋಗ್ಲಿ, ನೀವು ಕೆಲಸ ಮಾಡಕ್ ಹೋಗ್ರಿ, ನೀವು ಎಲ್ಲೇ ಹೋಗ್ರಿ, ನಿಮ್ಮನ್ನು ವಿರೋಧಿಸುವವರೊಬ್ಬರು ಇದ್ದೇ ಇರ್ತಾರೆ. ಆದರೆ ದೇವಜನವೇ ಆಲೋಚನೆ ಮಾಡ್ರಿ, ಆ ವಿರೋಧಿಗಳು ಇದ್ದರೂ ಕೂಡ ನಾವೇನ್ ಮಾಡಬೇಕು? ಸಂತೋಷವಾಗಿ ಇರಬೇಕು. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿ ನಿಮಗೆ ಶತ್ರುಗಳಿದಾರಾ? ಇಲ್ವಾ? ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ರೆ ಎಷ್ಟು ಜಗಳ ಮಾಡ್ತಾರಲ್ವಾ? ಹೌದಾ ಇಲ್ವಾ? ಏನಾದರೂ ಮನೆಯಲ್ಲಿ ಬಿರಿಯಾನಿ ಮಾಡಿ ತಟ್ಟೆಗೆ ಹಾಕಿದ್ರೆ ಇವ್ರ ತಟ್ಟೆ ನೋಡಲ್ಲ, ಪಕ್ಕದ ತಟ್ಟೆ ನೋಡ್ತಾರೆ. ಹೌದಲ್ವಾ? ಅಲ್ಲಿ ಜಾಸ್ತಿ ಇರೋದಲ್ಲ,
ನನಗ್ಯಾಕೆ ಲೆಗ್ ಪೀಸ್ ಹಾಕಿಲ್ಲ ಅಲ್ವಾ? ನನಗ್ಯಾಕೆ ಲೆಗ್ ಪೀಸು? ಮೊಟ್ಟೆ ಹಾಕಿದ್ರು ಕೂಡ ನೋಡ್ತಾರೆ, ನಮ್ದೇನು ಚಿಕ್ಕದಿದು ಮೊಟ್ಟೆ, ಅವ್ರದ್ಯಾಕೆ ದೊಡ್ಡದಿರೋ ಮೊಟ್ಟೆ ಅಲ್ವಾ? ಪ್ಲೇಟು ಕೂಡ ಏನಾದರೂ ಬೇರೆ ಬೇರೆ ಪ್ಲೇಟ್ ಕೊಟ್ರಂದ್ರೆ ನನಗಿಂತ ಪ್ಲೇಟು, ಅವ್ರಿಗೆ ಯಾಕಂತ ಪ್ಲೇಟು ಅಲ್ವಾ? ನೋಡಿ, ಮನೆಯಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ಇವರು ಕೂಡ ಏನು ಮಾಡ್ತಾರೆ? ಕಾಂಪಿಟೇಷನ್ ಇದೆಯಾ ಇಲ್ಲ ನಿಮ್ಮ ಮನೆಯಲ್ಲಿ? ಆ ರೀತಿ ಇದೆಯಾ ಇಲ್ಲ? ಹೌದು. ಆಗ ಚಿಕ್ಕವಾಗ ಮಾತ್ರ ಅಲ್ಲ, ಬೆಳೀತಾ ಬೆಳೀತಾ ಇರುವಾಗಲೂ ಏನಾದರೂ ಭಾಗ ಇಟ್ಕೊಬೇಕು ಅಂದ್ರೆ ಏನ್ ಮಾಡ್ತಾರೆ? ಇಲ್ಲಿ ಕೇಳಿಸ್ಕೊಡಿ, ಭಾಗ ಇಡ್ಬೇಕಂದ್ರೆ ಏನ್ ಮಾಡ್ತಾರೆ? ಅವ್ರಿಗೆ ಯಾಕೆ ಅಷ್ಟು, ಇವ್ರಿಗೆ ಯಾಕೆ ಇಷ್ಟು ಅಂದ್ರೆ ನಾವು ಎಲ್ಲೇ ಹೋದ್ರೂ ಕೂಡ ಮನೆಯಲ್ಲಿ ಕಿರಿಕಿರಿ. ಗಂಡ ಹೆಂಡತಿ ಮಧ್ಯದಲ್ಲಿ ಬರುತ್ತಾ ಕಿರಿಕಿರಿ? ಬರಲ್ಲ. ನಿಮ್ಮ ಮನೆ ನೀವೆಲ್ಲ ತುಂಬಾ ಒಳ್ಳೆಯವರು ಅಂದ್ಕೊಳ್ತೀನಿ. ಮನೆಯಲ್ಲಿ ಬರ್ತದೆ. ಏನೋ ಮನೆಯಲ್ಲಿ ಹೇಳ್ತಾರೆ, ನಿನಗೆ ಮಾತ್ರ ಯಾಕೆ, ನನಗೆ ಯಾಕಿಲ್ಲ, ಹೌದಲ್ವಾ? ನೀನು ಯಾಕೆ ನೀನು ಇಷ್ಟು ಟೈಮ್ ಮಲ್ಕೊಳ್ತೀಯ, ನನಗೆ ಯಾಕೆ ಮಲ್ಕೊಳಕ್ಕಾಗಲ್ಲ? ನಿನಗೆ ಯಾಕೆ ಇಂಥ ಗಾಡಿ, ನನಗೆ ಯಾಕೆ ಗಾಡಿ ಇಲ್ಲ? ಅಂದ್ರೆ ಈ ರೀತಿಯಾಗಿ ಎಲ್ಲೆಲ್ಲಿ ನಮಗೆ ಮೊದಲು ನೋಡಿ ಯೋಸೇಪನ್ನು ನಾವು ಅಂದುಕೊಳ್ತೀವಿ ಬೇಗ ಅವನನ್ನ ಬಾವಿಗೆ ಹಾಕಿದ್ರು ಅಂತ. ಇಲ್ಲ, ದಿನ ದಿನ ಅವನಿಗೆ ಏನಾಯ್ತು? ಕಿರಿಕಿರಿ. ಏನಾಯ್ತು? ದಿನ ದಿನ ಕಿರಿಕಿರಿ. ನಿಮ್ಮ ಮನೆಗಳಲ್ಲಿ ಕಿರಿಕಿರಿ ಇದೆಯಾ? ಆ ಥರ ಕೆಲವು ಸಾರಿ ನಮಗೆ ಜೀವಿತದಲ್ಲಿ ಕಿರಿಕಿರಿ ಆಗ್ತಾ ಇರ್ತದೆ. ಅಣ್ಣಂದಿರನ್ನ ಅಣ್ಣ ಅಂತ ಮಾತಾಡಕ್ ಹೋದ್ರೆ, ಏಯ್ ಯಾರು ನಿನ್ಗೆ ಅಣ್ಣ, ಹೋಗ ಅಂತಾರೆ ಅಲ್ವಾ? ಯೋಸೇಪನನ್ನು ಏನಂತ ಇದ್ರು? ಅಣ್ಣ ಅಂತ ಇವನು ಹೋದ್ರೆ, ಅಣ್ಣ ಅನ್ಬೇಡ, ಹೋಗು ಪಕ್ಕಕ್ಕೆ. ಅವಾಗ ನೋವಾಗುತ್ತಾ? ಆಗಲ್ವಾ? ನಿಮ್ಮನ್ನ ನೀವು ಯಾರನ್ನಾದ್ರೂ ಹೋಗಿ ಅಮ್ಮ ಅಂದ್ರೆ, ಅಮ್ಮ ಅಂತ ಬಂದ್ಬಿಡ್ಲು, ಹೋಗು ಅಂದ್ರೆ ಎಷ್ಟು ನೋವಾಗುತ್ತಲ್ವಾ? ಹಾಗೇನೆ ಯೋಸೇಪನ ಅಣ್ಣಂದಿರೋಗಿ ಮಾತಾಡಿದ್ರು ಅವ್ರಿಗೆ ಇಷ್ಟ ಇಲ್ಲ, ತುಂಬಾ ವಿರೋಧ ಮಾಡ್ತಾ ಇದ್ರು, ಬಹಳ ಕಿರಿಕಿರಿ ಮಾಡ್ತಾ ಇದ್ರು. ಎರಡನೇದಾಗಿ ಒಂದ್ ದಿವಸ ಸಿಕ್ಕಾಕೊಂಡ ಯೋಸೇಪ. ಎಲ್ಲಿ? ಕುರಿ ಕಾಯ್ತಾ ಇದ್ದಾನೆ, ಇವನು ಬಂದ. ಅವಾಗ ಏನ್ ಹೇಳ್ತಾರೆ ಗೊತ್ತಾ? ನೋಡು ಬಂದ ಅವನು. ಯಾರು ಬಂದ? ಏನಂತ ಕರೆದ್ರು ಅವನ್ನ? ಕನಸುಗಾರ. ಏನಂತ ಕರೆದ್ರು ಅವನ್ನ? ಬರ್ತಾ ಇದ್ದಾನೆ ನೋಡಿ. ಯಾರು? ಕನಸುಗಾರ. ಯಾರು? ಅವನಿಗೆ ಅಡ್ಡ ಹೆಸರು ಇಟ್ಬಿಟ್ರು. ನಿಮಗೆ ಅಡ್ಡ ಹೆಸರು ಇದೆಯಾ? ಕೆಲವರು ಅಡ್ಡ ಹೆಸರು ಕರೀತಾರಲ್ವಾ? ಏನಾದ್ರೂ ಒಂದು ಅಡ್ಡ ಹೆಸರು ಇಟ್ಬಿಡ್ತಾರೆ ಕೆಲವರು. ಅವ್ರ ಹೆಸರೇ ಹಿಡಿದು ಕರೆಯಲ್ಲ. ಕೆಲವು ಸಲ ಅವ್ರ ಅಡ್ಡ ಹೆಸರು ಹಿಡಿದೇ ಕರೀತಾ ಇರ್ತಾರೆ. ಯೋಸೇಪನಿಗೆ ಅವನ ಅಣ್ಣಂದಿರು ಏನಂತ ಕರೆದ್ರು? ಬರ್ತಾ ಇದ್ದಾನೆ ನೋಡು ಕನಸುಗಾರ. ಏನ್ರಿ ಎಲ್ರು ಏನಂತಂದ್ರು? ಕನಸುಗಾರ. ಆಮೇಲೆ ಇವರು ಪ್ಲಾನ್ ಮಾಡ್ಕೊಂಡ್ರು. ಏನಂತ? ಇವನನ್ನ ಏನ್ ಮಾಡೋಣ ಇವತ್ತು? ಇವನ್ ಏನಾದ್ರೂ ಒಂದು ಗತಿ ಮಾಡೋಣ. ಅವಾಗ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ನಾವು ಅವನ್ನ ಕೊಂದು ಬಿಡೋಣ. ಒಬ್ಬನ ಹೇಳ್ತಾನೆ, ಸ್ವಂತ ತಮ್ಮ ಅಲ್ವಾ, ಬೇಡ ಪಾಪ ಬೇಡಪ್ಪ. ಇನ್ನೊಬ್ಬನಂತಾನೆ, ಇಲ್ಲ ಅವನಿಗೇನಾದ್ರು ತಳ್ಳಿಬಿಡೋಣ ಎಲ್ಲಾದ್ರು. ಇನ್ನೊಬ್ರು ಹೇಳ್ತಾರೆ, ಬೇಡ ಪಾಪ. ಅಲ್ಲ, ಕೆಟ್ಟವರಲ್ಲಿ ಒಬ್ಬೊಬ್ರು ಒಳ್ಳೆಯವ್ರು ಇರ್ತಾರೆ ತಾನೆ? ಒಳ್ಳೆಯವ್ರು ಇರ್ತಾರೆ ಇಲ್ವಾ? ಎಷ್ಟೇ ಕೆಟ್ಟವರಾದ್ರೂ ಕೆಲವು ಸಾರಿ ಕಳ್ಳನಿಗೂ ಒಳ್ಳೆ ಮನಸ್ಸಿರುತ್ತಂತೆ. ಏನು? ಕಳ್ಳನಿಗೂ ಒಳ್ಳೆ ಮನಸ್ಸಿರುತ್ತೆ ಕೆಲವು ಸಾರಿ. ಪಾಪ ಅನ್ನೋದು ಇರ್ತದೆ ಒಂದೊಂದು ಸಾರಿ. ಈಗ ಅದೆಲ್ಲ ಬೇಡ, ಒಂದು ಕೆಲಸ ಮಾಡೋಣ. ಎಲ್ಲರೂ ಅವನದಲ್ಲಿ ದ್ವೇಷ ಇದೆ, ಅವನನ್ನ ಏನ್ ಮಾಡೋಣ? ಬಾವಿಗೆ ಹಾಕ್ಬಿಡೋಣ. ಎಲ್ಲಿಗೆ ಹಾಕ್ಬಿಡೋಣ? ಬಾವಿಗೆ. ನೋಡ್ರಿ, ಯೋಸೇಪನ ಅವನೊಂದು ಸ್ಥಾನಕ್ಕೆ ಬರಬೇಕಾದ್ರೆ ಒಂದೇ ಸಾರಿ ಬರಲಿಲ್ಲ. ನಿಮಗೂ ಆಶೀರ್ವಾದ ಬೇಕಾದ್ರೆ ಒಂದೇ ಸಾರಿ ಬರಲ್ಲ. ಅಂದ್ಕೊಳ್ಬೇಡ್ರಿ ನನ್ನನ್ನು ಇಮ್ಮಿಡಿಯೇಟ್ ಆಗಿ ರಾತ್ರಿ ಕನಸಲ್ಲಿ ಕನಸ್ಕೊಂಡಂಗಲ್ಲ. ರಾತ್ರಿ ಕನಸಲ್ಲಿ ಐಶ್ವರ್ಯವಂತನಾಗಿ ಅರಮನೆಯಲ್ಲಿ ಕೂತ್ಕೊಂಡಂಗೆ ನಿಮ್ಗೆ ಕನಸು ಬರ್ಬೋದು. ಬೆಳಗ್ಗೆ ಎದ್ರೆ ಅದೇ ಮಂಚದ ಮೇಲೆ ಮಲ್ಕೊಂಡಿರ್ತೀವಿ, ಹೌದಾ ಇಲ್ವಾ? ಕೆಲವು ಸಾರಿ ಏನೇನೋ ಊಟ ತಿನ್ನೋಂಗೆಲ್ಲ ಕನಸು ಬರುತ್ತೆ. ಬೆಳಗ್ಗೆ ಎದ್ರೆ ಅದೇ ಊಟನೇ ಮತ್ತೆ. ಅಯ್ಯಯ್ಯೋ, ಇದೇ ಸಾರಾ? ನಮ್ಮಮ್ಮ ಯಾವಾಗಲೂ ಇದೇ ಸಾರೇ ಮಾಡೋದು, ಮನೆಯಲ್ಲಿ ಯಾವಾಗಲೂ ಇದೇ ಅಡಿಗೆನೆ. ಈ ರೀತಿಯಾಗಿ ಅಲ್ಲಿ ನೋಡುವಾಗ ಅದಿರ್ಬೋದು. ನೋಡಿ ದೇವಜನವೇ, ಯೋಸೇಪನು ಒಂದು ಸ್ಥಾನಕ್ಕೆ ಬರಬೇಕಾದರೆ ಸುಲಭ ಅಲ್ಲ. ಸ್ವಂತದವರಿಂದಲೇ ನೋವು. ಅವನನ್ನ ಬಾವಿಗೆ ಹಾಕಿದ್ರು. ಆಮೇಲೆ ಅವರಲ್ಲಿ ಒಬ್ಬನು ಹೇಳ್ದ, ಈ ರೀತಿ ಮಾಡೋ ಬದಲು ಇವನೇನ್ ಮಾಡೋಣ? ಮಾರಿ ಬಿಡೋಣ. ಏನ್ ಮಾಡೋಣ? ಮಾರಿ ಬಿಡೋಣ. ಅಲ್ಲಿಂದ ಅವನನ್ನು ಎತ್ತಿದ್ರು. ಎತ್ತೋವಾಗ ಅಂದ್ಕೊಂಡಿರ್ಬೋದು ಯೋಸೇಪನು, ನಮ್ಮ ಅಣ್ಣಂದ್ರಿಗೆ ಒಳ್ಳೆ ಮನ್ಸು ಬಂದ್ಬಿಟ್ಟಿದ್ಯಪ್ಪ, ಹೆಂಗೂ ಪರವಾಗಿಲ್ಲ ಅಲ್ವಾ ಅಂದ್ಕೊಂತೀವಿ ಇಲ್ವಾ? ಅಯ್ಯೋ, ಏನೋ ಫಸ್ಟ್ ಹಾಕ್ಬಿಟ್ರು, ಆದ್ರೆ ಮತ್ತೆ ಏನ್ ಮಾಡ್ತಾ ಇದ್ದಾರೆ? ಎತ್ತುತ್ತಾ ಇದ್ದಾರೆ.
ಕೆಲವು ಸಾರಿ ನಮ್ಮ ಲೈಫಲ್ಲಿ ಕೆಲವು ಸಾರಿ ಆ ರೀತಿ ಆಗುತ್ತೆ. ಆದರೆ ಎತ್ತಿದವರು ಏನು ಮಾಡಿದ್ರು? ಅವನನ್ನು ಮತ್ತೆ ಕೈ ಕಾಲುಗಳು ಕಟ್ಬಿಟ್ರು. ಏನ್ ಮಾಡಿದ್ರು? ಕೈ ಕಾಲು ಕಟ್ಬಿಟ್ರು. ಅವಾಗ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ಯಾಕಣ್ಣ ನನ್ನ ನಿಂಗೆ ಕಟ್ತಾ ಇದ್ದೀರಾ ಅಂದ್ರೆ, ಸುಮ್ಮನೆ ಬಾಯಿ ಮುಚ್ಚು, ಯಾರನ್ನ ಅಣ್ಣ ಅಂತ ಇದೆಯಾ, ನಿನಗೂ ನಮ್ಗೆ ಸಂಬಂಧನೇ ಇಲ್ಲ, ಬೈತಾ ಇರ್ತಾರೆ. ಆದ್ರೆ ಅನಂತರ ನಾವು ನೋಡ್ತಾ ಇದ್ದೇವೆ, ಅವನನ್ನ ಏನ್ ಮಾಡ್ಬಿಟ್ರು? ಮಾರ್ಬಿಟ್ರು. ಏನ್ ಮಾಡಿದ್ರು? ಮಾರ್ಬಿಟ್ರೆ ಅಲ್ಲಿ ಹೋಗಿ ಎಲ್ಲಿ ಹೋಗ್ತಾನೆ? ಯಾರ ಮನೆಗೆ ಹೋಗ್ತಾನೆ? ರಾಜನ ಮನೆಗೆ ಹೋಗಲ್ಲ. ಪೋಟಿಪರ್ನ ಅನ್ನುವಂತ ಒಬ್ಬ ಮಂತ್ರಿ, ಅಲ್ಲಿ ಒಂದು ಸಾಹುಕಾರ. ಅಲ್ಲಿ ಹೋದ್ಮೇಲೆ ಅವನ ಮೇಲೆ ಏನು ನಿಂದೆ ಬರುತ್ತೆ? ಪೋಟಿಪರ್ನ ಹೆಂಡತಿಯಿಂದ ನನ್ನ ಮೇಲೆ ವ್ಯಭಿಚಾರಕ್ಕೆ ಬಂದ ಅಂತ ನಿಂದೆ ಹಾಕ್ತಾರೆ. ಅಲ್ಲಿಂದ ಅವನು ಎಲ್ಲಿಗೆ ಬಿಡ್ತಾನೆ? ಸೆರೆಮನೆಗೆ ಹೋಗ್ತಾನೆ, ಜೈಲಿಗೆ ಹೋಗ್ತಾನೆ. ಅವನು ಎಲ್ಲಿಗೆ ಹೋಗ್ತಾನೆ? ಜೈಲಿಗೆ ಹೋಗ್ತಾನೆ. ನೋಡಿ, ಎಲ್ಲಿಂದ ಎಲ್ಲಿಗೆ ಹೋದ? ಅಪ್ಪ ಮನೆಯಿಂದ ಬಾವಿಗೆ ಹೋದ, ಬಾವಿಯಿಂದ ಸೆರೆಮನೆಗೆ ಹೋದ. ಸೆರೆಮನೆಯಲ್ಲಿ ಈಗ ಏನಾಯ್ತು ನಿಮಗೆ ಗೊತ್ತಿದೆ, ಇಬ್ಬರು ವ್ಯಕ್ತಿಗಳು ಅಲ್ಲಿಗೆ ಬಂದರು. ಯಾರು? ಭಕ್ಷಕಾರನು ಮತ್ತು ಪಾನಪಾತ್ರ ನಾಯಕರು. ಅವರಿಗೆ ಇವನು ಕನಸು ಹೇಳ್ದ, ಅಯ್ಯ ನೀನು ಹೋಗ್ತೀಯ ಅರಮನೆಗೆ, ಹೋದಾಗ ನೀನು ನನ್ನನ್ನು ನೆನೆಸ್ಕೋ, ನನ್ನ ಬಗ್ಗೆ ರಾಜನಿಗೆ ಹೇಳು ಅಂತ ಹೇಳ್ತಾನೆ. ಆದರೆ ಅವನೇನು ಮಾಡ್ತಾನೆ? ಅವನು ಮರ್ತೋಗ್ತಾನೆ. ಏನ್ ಮಾಡ್ತಾನೆ? ಮರ್ತೋಗ್ತಾನೆ. 2 ವರ್ಷ ಕಾಲ ಆಯಿತು, ಮರ್ತೋದ. ಆದರೆ ಒಂದು ದಿವಸ ಬಂತು, ರಾಜನಿಗೆ ದೇವರು ಕನಸು ಕೊಟ್ಟನು. ನನ್ನ ಪ್ರಿಯ ದೇವ ಜನರೇ, ಇದೆಲ್ಲ ಒಂದೇ ದಿನದಲ್ಲಿ ನಡೆದಿಲ್ಲ. 13 ವರ್ಷ ಅವನು ನೋವನ್ನು ಅನುಭವಿಸಿದ. ಎಷ್ಟು ವರ್ಷ? ಇವತ್ತು ನಿಮಗೆ ಪಾಸ್ಟರ್ ಬಂದಾಗ, ರಮೇಶ್ ಪಾಸ್ಟರ್ ಬಂದು ನಿಮಗೆ ಹೇಳ್ತಾರೆ, ಮಗಳೇ ಈಗ ಬರೋ ವರ್ಷದಲ್ಲಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ನೀವು ಪಾಸ್ಟರ್ 1 ವರ್ಷ ಆಯ್ತು ಹೇಳಿ ಹೋಗಿ, ಏನೂ ನಡೆದಿಲ್ಲ. 2 ವರ್ಷ ಆಯಿತು, ಏನೂ ನಡೆದಿಲ್ಲ. 3 ವರ್ಷ ಆಯಿತು, ಏನೂ ನಡೆದಿಲ್ಲ. 4 ವರ್ಷ ಆಯಿತು, ಏನೂ ನಡೆದಿಲ್ಲ. ಹೆಂಗೆ? ನಾಮಾನನಿಗೆ ಸೌಖ್ಯವಾಗೋ ರೀತಿಯಲ್ಲಿ. ನಾಮಾನನಿಗೆ ಏನು ಹೇಳ್ದ ಪ್ರವಾದಿ? ಹೋಗು ಯೋರ್ದಾನ್ ನದಿಯಲ್ಲಿ ಎಷ್ಟು ಸಾರಿ ಮುಳುಗು ಅಂತ ಹೇಳ್ದ? ಹೇಳ್ರಿ, ಉತ್ತರ ಹೇಳ್ರಿ. ಎಷ್ಟು ಸಾರಿ ಹೇಳಿ, ಗಟ್ಟಿಗೆ ಹೇಳ್ರಿ. ಬೆಳಿಗ್ಗೆ ನಾಷ್ಟ ಯಾರು ಮಾಡಿಲ್ವಾ? 7 ಸಾರಿ. ಎಷ್ಟು ಸಾರಿ? 7 ಸಾರಿ. ಅವನು ಹೋಗ್ಬಿಟ್ಟು ಒಂದ್ಸಾರಿ ಮುಳುಗ್ತಾನೆ, ಎದ್ದೇಳ್ತಾನೆ, ನೋಡ್ಕೊಳ್ತಾನೆ, ಹೋಗಿಲ್ಲ. 2ನೇ ಸಾರಿ ಮುಳುಗ್ತಾನೆ, ಎದ್ದು ನೋಡ್ತಾನೆ, ಹೋಗಿಲ್ಲ. 3, 4, 5, 6 ಮುಳುಗ್ತಾನೆ. ಏನಾದರೂ ಆಯ್ತಾ? ಏನೂ ಆಗಲಿಲ್ಲ. ಹಾಗಾದರೆ 7ನೇ ಸಾರಿ ಕೂಡ ಅವನು ಮುಳುಗಿದ. ನಾವು ಏನಾಗಿದ್ರೆ ಏನಾಗ್ತೀರಾ? 1 ವರ್ಷ ಬರ್ತೀವಿ ಚರ್ಚ್ಗೆ, ನಡೆದಿಲ್ಲ, ಬಿಡಪ್ಪ ನಡೆಯಲ್ಲ ಅಂತ ಹೊರಟೋಗ್ಬಿಡ್ತೀವಿ. 2 ವರ್ಷ ಬರ್ತೀವಿ, ಕೆಲವು ಸಾರಿ ಹೋಗಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಿಮಗೆ ಅದ್ಭುತ ನಡೆಯುವ ತನಕ ಕಾದಿರ್ರಿ. ಎಲ್ಲಿಯವರೆಗೂ ಕಾದಿರ್ಬೇಕು? ನಿಮಗೆ ಆಶೀರ್ವಾದ ಸಿಕ್ಕುವ ತನಕ ನೀವು ಕಾದಿರ್ರಿ. ನಿಮ್ಮ ಜೀವಿತ ಮಾರ್ಪಡುವವರೆಗೂ ನೀವು ಕಾದಿರ್ರಿ. ಕಾದಿರ್ತೀರಾ? ಕಾದಿರಲ್ವಾ? ಅಯ್ಯೋ ಬೇಡಪ್ಪ, ಏನೋ ದೇವರ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಹೋಗ್ತೀರಾ? ನೋಡಿ, ದೇವರ ವಾಕ್ಯ ಹೇಳಿತು, ಸ್ವಲ್ಪ ಕಾಲ ಯೋಸೇಪನು ದೇವರ ಮೇಲೆ ಗುಣಗುಟ್ಟಿದ್ನಾ? ಅಣ್ಣಂದನ ಮೇಲೆ ಗುಣಗುಟ್ಟಿದ್ನಾ? ಏನು ಕಂಪ್ಲೇಂಟ್ ಮಾಡಲಿಲ್ಲ ಯೋಸೇಪನು ದೇವರಿಗಾಗಿ ಕಾಯುತ್ತಿದ್ದನು. ಕಾದಳು ಯೋಸೇಪನು ಕಾದರು. ಆಗ ದೇವರು ಒಂದು ದಿವಸ ಅವನ ಜೀವಿತದಲ್ಲಿ ಉನ್ನತವಾದ ಕಾರ್ಯವನ್ನ ಮಾಡಿದರು. ಇವತ್ತು ಕಾದಿರುವ ದೇವ ಭಕ್ತರೇ, ನಿಮ್ಮ ಜೀವಿತದಲ್ಲಿ ದೇವರು ಖಂಡಿತ ದೊಡ್ಡ ಕಾರ್ಯಗಳನ್ನ ಮಾಡುತ್ತಾರೆ. ಸ್ವಲ್ಪ ನೋವು ಬಂದಾಗ, ಸ್ವಲ್ಪ ಅನಾರೋಗ್ಯ ಬಂದಾಗ, ಕಷ್ಟ ಬಂದಾಗ, ಬೈಗುಳ ಬಂದಾಗ, ಹಿಂಸೆ ಬಂದಾಗ ದೇವರನ್ನ ಬಿಟ್ಟು ಬಿಡಬಾರದು. ಎಷ್ಟು ಜನ ದೇವರನ್ನ ಬಿಟ್ಬಿಡ್ತೀರಿ? ಕಷ್ಟ ಬಂದಾಗ ಎಷ್ಟು ಜನ ಬಿಟ್ಬಿಡ್ತೀರಾ? ಯಾರು ಕರ್ತನನ್ನ ಬಿಟ್ಬಿಡಲ್ಲ ಹೇಳಿ ನೋಡೋಣ. ಹಲ್ಲೆಲೂಯಾ. ಎಷ್ಟು ಜನ ಬಿಡಲ್ಲ? ದೇವರಿಗೆ ಸ್ತೋತ್ರ. ನೀವೆಲ್ಲ ದೇವರನ್ನ ಬಿಡೋದಲ್ಲ. ನಾಳೆ ದಿನ ನಿಮ್ಗೆ ಯಾರಿಗೂ ರೇಷನ್ ಕಾರ್ಡ್ ಕೊಡಲ್ಲ, ಯೇಸು ಸ್ವಾಮಿ ನಂಬಿದ್ರೆ ಅಂದ್ರೆ ಏನ್ ಹೇಳ್ತೀರಾ? ರೇಷನ್ ಕಾರ್ಡ್ ಬೇಡ, ನಿಮ್ಮನ್ನ ಯಾರನ್ನು ಸ್ಕೂಲ್ಗೆ ಸೇರಿಸ್ಕೊಡಲ್ಲ ಅಂದ್ರೆ ಒಳ್ಳೇದಾಯ್ತು, ಓದೋದು ಯಾರಪ್ಪ, ಎಕ್ಸಾಮ್ ಇಲ್ದಿರ ಆಗೋಯ್ತು ಇನ್ನು ಅಲ್ವಾ? ಒಳ್ಳೇದಾಗಿತ್ತು, ಮಕ್ಕಳೆಲ್ಲ ವೆರಿ ಗುಡ್ ನಮ್ಗೆ ಒಳ್ಳೇದಾಯ್ತು ಅಂದ್ಬಿಡ್ತಾರೆ. ಹಾಗೆ ಆದರೆ ಸ್ಕೂಲ್ ಸೇರಿಸ್ಕೊಳ
ಏನು ಏನೇ ಆಗಲಿ ನಾವು ಯೇಸುವನ್ನ ಬಿಡಬಾರದು. ಬಿಡ್ತೀರಾ? ಯೇಸುವನ್ನು ನಾವೇನ್ ಮಾಡಬಾರ್ದು? ಬಿಡಬಾರದು. ಯಾಕೆಂದ್ರೆ ಆತನು ಕೊಡುವ ಆಶೀರ್ವಾದ ಸ್ವಲ್ಪ ದಿನ ಇರುವುದಲ್ಲ, ಆತನ ಆಶೀರ್ವಾದ ನಿತ್ಯವಾಗಿರುವಂಥದ್ದು. ಹಾಲೆಲೂಯಾ. ಅದು ಬಹುಕಾಲ ಇರುವಂಥದ್ದು, ನಿತ್ಯ ಕಾಲ ಇರುವಂಥದ್ದು. ಯೋಸೇಫನು 13 ವರ್ಷಗಳ ಕಾಲ ಕಷ್ಟ ಅನುಭವಿಸಿದನು, ಆದ್ರೆ ಆ ನಂತರ ಅವನೇನಾದ ಗೊತ್ತಾ? ಪ್ರಧಾನ ಮಂತ್ರಿ ಆದ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಪ್ರಧಾನ ಮಂತ್ರಿ ಆಗ್ಬೇಕು? ಯಾರು ಬೇಡ? ಯಾಕೆ? ಕೆಲಸ ತುಂಬಾ ಇರ್ತದೆ, ಪ್ರಧಾನಮಂತ್ರಿ ಆಗೋದು ಬೇಡವಾ? ಓ, ದೇವರಿಗೆ ನೆನೆಸಿದ್ರೆ ದೇವ್ರು ಸಾಧ್ಯ ಎಲ್ಲ ಮಾಡಬಲ್ಲನು, ಆದ್ರೆ ನಮಗೆ ಬೇಡ, ಲೌಕಿಕವಾದದ್ದು ಬೇಡ. ಓಕೆ, ಇಲ್ಲಿ ನಾವು ನೋಡುವಾಗ ಮೊದಲನೇದಾಗಿ ಗಮನಿಸಿರಿ, ಇನ್ನೊಂದು ವಿಷಯ ಹೇಳ್ತಾನೆ, ದೇವರಿಗೆ ಕೋಪ ಬರುತ್ತಾ? ಎಷ್ಟು ಜನ ಬರುತ್ತೆ ಅಂತೀರ? ಕೈ ಎತ್ರಿ. ಹೋಗ್ಲಿ, ಎಷ್ಟು ಜನಕ್ಕೆ ಬರಲ್ಲ, ದೇವ್ರಿಗೆ ಕೋಪ ಬರಲ್ಲ ಅನ್ನೋರು? ಬರಲ್ಲ ಅನ್ನೋರು ಕೈ ಎತ್ರಿ. ದೇವರಿಗೆ ಕೋಪ ಬರಲ್ಲ ಅನ್ನೋರು. ದೇವ್ರ ಕೋಪ ಬರಲ್ವಾ? ದೇವ್ರ ಕೋಪ ಬರುತ್ತಾ? ಎರಡು ಆಗುತ್ತೆ, ಬರುತ್ತೆ ಬರಲ್ಲ. ಓಕೆ, ದೇವರಿಗೆ ಕೋಪ ಬರುತ್ತೆ, ಇಲ್ಲ ಅಂತಲ್ಲ, ದೇವರಿಗೆ ಕೋಪ ಬರುತ್ತೆ. ಆದ್ರೆ ದೇವರ ಕೋಪ ಎಷ್ಟು ಅಂತಾರೆ? ಕ್ಷಣಿಕವಾದದ್ದು. ಎಷ್ಟುದ್ರದ್ದು? ಕ್ಷಣ ಮಾತ್ರ. ದೇವರ ಕೋಪ ಕ್ಷಣ ಮಾತ್ರ. ಅದಕ್ಕೆ ಹೇಳ್ತದೆ ಅದು ಅಂತಿಮವಲ್ಲ. ಸ್ವಲ್ಪ ಕಾಲ ಕೋಪಗೊಂಡ್ರು ಕೂಡ ದೇವರು ನಮ್ಮನ್ನ ಮರೆಯುವುದಿಲ್ಲ ಅಂತ ದೇವ್ರ ವಾಕ್ಯ ಹೇಳ್ತದೆ. ಹಾಲೆಲೂಯಾ. ಅನೇಕ ಸಾರಿ ನಾವು ಏನ್ ಮಾಡ್ತೇವೆ, ಈಗ ಮಕ್ಕಳನ್ನ ತಂದೆ ತಾಯಿಗಳು ಏನ್ ಮಾಡ್ತಾರೆ? ಬೈತಾರೆ ತಂದೆ ತಾಯಿಗಳು, ಆದ್ರೆ ಮತ್ತೆ ಸ್ವಲ್ಪ ಹೊತ್ತಿಗೆ ಊಟ ಹಾಕೊಂಡ್ ಬಂದು ಕೊಡ್ತಾರೆ. ಹೌದಲ್ವಾ? ಬೈತಾರೆ, ಆಮೇಲೆ ನಿಮಗೆ ಬೈದ್ರು ಬಟ್ಟೆ ಒಗೆದು ಕೊಡ್ತಾರೆ, ಬೈದ್ರು ಅಡುಗೆ ಮಾಡಿಕೊಡ್ತಾರೆ, ಬೈದ್ರು ನಿಮಗೆ ಎಲ್ಲ ಮಾಡಿಕೊಡ್ತಾರೆ. ಹೌದಲ್ವಾ? ನಾವು ಇಲ್ಲ ಕೆಲವರೇ ಅಪ್ಪ ಅಮ್ಮ ಬೈದವ್ರೆ ನಾನು ಇರಲ್ಲ ಮನೆ ಅಂತೇಳಿ ಹೊರಟೋದ್ರೆ ಏನಾಗುತ್ತೆ? ಮನೇಲಿ ಇಲ್ಲ ಅಂದ್ರೆ ಯಾರಿಗೆ ಕಷ್ಟ? ಓದೋರಿಗೆ ಕಷ್ಟನೇ. ಯಾಕಂದ್ರೆ ಅಲ್ಲಿ ಹೋಗುವವರಿಗೆ ಕಷ್ಟ. ತಂದೆ ತಾಯಿಗಳು ಎಷ್ಟೋ ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸ್ತಾ ಇರ್ತಾರೆ. ಮಕ್ಕಳೇ, ಅರ್ಥ ಆಗ್ತಾ ಇದೆಯಾ? ನಾವು ಸುಮ್ಮನೆ ನಾನು ಇಷ್ಟು ದೊಡ್ಡವನಾಗಿಲ್ಲ, ನೀವು ದೊಡ್ಡವರಾಗಿಲ್ಲ. ಕಷ್ಟಪಟ್ಟು ತಂದೆ ತಾಯಿಗಳು ನಮ್ಮನ್ನು ಬೆಳೆಸಿದರ ನಿಮಿತ್ತವಾಗಿ ನಾವೆಲ್ಲರೂ ಇಷ್ಟರ ಮಟ್ಟಿಗೆ ಬಂದಿದ್ದೇವೆ. ಹಾಗೆಯೇ ದೇವರು ನಮ್ಮನ್ನು ಕಾಪಾಡಿದ್ದರಿಂದಲೇ ಇದುವರೆಗೂ ನಾವು ಸುರಕ್ಷಿತವಾಗಿದ್ದೇವೆ, ಇದುವರೆಗೂ ನಾವು ಆರೋಗ್ಯವಾಗಿದ್ದೇವೆ, ಇದುವರೆಗೂ ನಾವು ಶಾಂತಿಯಿಂದಿದ್ದೇವೆ, ಇದುವರೆಗೂ ನಾವು ಸಮಾಧಾನದಿಂದಿದ್ದೇವೆ. ದೇವರೇನಾದರೂ ನಮ್ಮನ್ನು ಕಾಪಾಡಲಿಲ್ಲವಾದರೆ ಖಂಡಿತವಾಗಿ ನಾವು ಇಷ್ಟರ ಮಟ್ಟಿಗೆ ಇರಲಿಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇತ್ತಾ? ಎಷ್ಟೋ ಜನರು ಆಸ್ಪತ್ರೆಯಲ್ಲಿ ಇದ್ದಾರೆ, ನಿಮಗೆ ಗೊತ್ತಲ್ವಾ? ನೀವು ಬೆಂಗಳೂರಿಗೆ ಬಂದು ಯಾವತ್ತಾದರೂ ಬೆಂಗಳೂರಿಗೆ ಬಂದಿದ್ದೀರಾ? ಬೆಂಗಳೂರಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆಗೆ ಬಂದಿದ್ದೀರಾ? ಬೆಂಗಳೂರಿಗೆ ಕಿಡ್ವಾಯ್ ಹಾಸ್ಪಿಟ್ಲಿಗೆ ಬಂದಿದ್ದೀರಾ? ಹೋಗಿದ್ದೀರಾ? ನೋಡಿದ್ದೀರಾ? ಹೋಗಿ ಅಲ್ಲಿ ನೋಡಬೇಕು ಒಬ್ಬೊಬ್ಬರ ಕತೆ. ಕಿಡ್ವಾಯ್ ಹಾಸ್ಪಿಟ್ಲಲ್ಲಿ ನೋಡಬೇಕು, ಕ್ಯಾನ್ಸರ್ ಪೇಷಂಟ್ಗಳು, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ತನಕ ಕ್ಯಾನ್ಸರ್ಗಳು. ಅಂದರೆ ಅದರ ಅರ್ಥ ದೇವರು ನಮಗೆ ಇದುವರೆಗೂ ಆರೋಗ್ಯ ಕೊಟ್ಟಿದ್ದಾರೆ. ನಿಮ್ಮ ಅನ್ಸಲ್ಲಿ ನೀವು ಹೋದ್ರೆ ಮಾನಸಿಕವಾದ ರೋಗಿಗಳು ಪಾಪ, ಆದರೆ ನಮಗೆ ಮಾನಸಿಕವಾದ ಆರೋಗ್ಯ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ ಮಾಡಬೇಕು. ಬೆಂಗಳೂರಲ್ಲಿ ನೋಡುವಾಗ ಸಮಾಧಿಗಳು ದೊಡ್ಡವಿದಾವೆ. ನೋಡಿದ್ದೀರಾ ಸಮಾಧಿ? ಅಲ್ಲಿ ಹೋಗುವಾಗ 3 ಕಡೆ ಸಮಾಧಿಗಳಿದಾವೆ. ಕೋರಮಂಗಲ ರೋಡಲ್ಲಿ, ಹೊಸೂರು ರೋಡಲ್ಲಿ. ಹಾಗಾದ್ರೆ ಅಷ್ಟು ಸಮಾಧಿಗಳಿದಾವೆ, ಆದ್ರೆ ಇವತ್ತು ನಾವು ಜೀವಂತವಾಗಿದ್ದೀವಿ. ಹಾಲೆಲೂಯಾ. ಹಾಗಾದ್ರೆ ದೇವರು ನಮಗೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ, ಸುರಕ್ಷತೆ ಕೊಟ್ಟಿದ್ದಕ್ಕಾಗಿ, ಸಮಾಧಾನ ಕೊಟ್ಟಿದ್ದಕ್ಕಾಗಿ, ಆಶೀರ್ವಾದ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕರಗಳನ್ನು ತಟ್ಟು ಸ್ತೋತ್ರ ಮಾಡೋಣ. ಅಪ್ಪ, ನೀನು ನನಗೆ ಆರೋಗ್ಯ ಕೊಟ್ಟಿದೀಯಪ್ಪ, ನೀನು ನನಗೆ ಸಮಾಧಾನ ಕೊಟ್ಟಿದೀಯಪ್ಪ. ಒಂದು ವೇಳೆ ನಿಮಗೆ ಆರೋಗ್ಯ ಇಲ್ಲದೆ ಹೋದರು, ಸಮಾಧಾನ ಇಲ್ಲದೆ ಹೋದರು, ನೆಮ್ಮದಿ ಇಲ್ಲದೆ ಹೋದರು ಕೊಡಲಿಕ್ಕೆ ಯಾರು ಶಕ್ತನು? ದೇವರು. ಯಾರದು? ಆತನು ಯೇಸು. ಯಾರಾತನು? ಹಾಲೆಲೂಯಾ. ಆ ಯೇಸು ಸ್ವಾಮಿ ಹೇಳ್ತಾ ಇರುವಂತ ಮಾತು ಒಂದು ಭಾಗ, ನಾನು ನಿತ್ಯವೂ ಕೋಪಿಸೋದಿಲ್ಲ, ಒಂದು ಕ್ಷಣ ಮಾತ್ರ ನಿಮ್ಮ ಮೇಲೆ ಕೋಪಿಸಿಕೊಡುವುದು. ಆದರೆ ನಂತರ ವಾಕ್ಯ ಹೇಳುತ್ತದೆ, ಆತನ ಕರುಣೆ ನಿತ್ಯವಾದದ್ದು. ಆತನ ಕರುಣೆ
ವಂದನೆ ಎಂಥದ್ದು? ನಿತ್ಯವಾಗಿರೋದು, ಪರ್ಮನೆಂಟ್ ಆಗಿರುವಂಥದ್ದು, ತಾತ್ಕಾಲಿಕವಾಗಿರೋದಲ್ಲ. ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ, ನಾನು ಇಲ್ಲೇ ಇರ್ತೀನಾ? ಇಲ್ಲ, ತಾತ್ಕಾಲಿಕ. ಮತ್ತೆ ನಾನು ಎಲ್ಲಿಗೆ ಹೋಗ್ತೀನಿ? ನಮ್ಮ ಸ್ವಂತ ಮನೆಗೆ ಹೋಗ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಕಷ್ಟಗಳು, ಸಮಸ್ಯೆಗಳು, ವೇದನೆಗಳು ಎಲ್ಲ ಕ್ಷಣ ಮಾತ್ರ ಬರುತ್ತವೆ. ಅಂತ ಟೈಮಲ್ಲಿ ನಾವೇನಾಗಬೇಕು? ದೃಢವಾಗಿರಬೇಕು, ದೇವರಲ್ಲಿರಬೇಕು, ದೇವರನ್ನು ಬಿಟ್ಟು ಬಿಡಬಾರದು. ಅದೊಂದು ಬಹಳ ಮುಖ್ಯವಾದಂಥ ಕಾರ್ಯ. ಯಾಕೆಂದರೆ ಮಾನವರ ಪ್ರೀತಿ ಬದಲಾಗಬಹುದು, ದೇವರ ಪ್ರೀತಿ ಶಾಶ್ವತವಾಗಿರುವುದು. ಹಾಲೆಲೂಯಾ. ಯಾಕೆಂದ್ರೆ ಜನರು ನಮ್ಮನ್ನು ಮರೆತು ಬಿಡಬಹುದು, ಆದರೆ ದೇವರು ನಮ್ಮನ್ನ ಮರೆತು ಬಿಡೋದಿಲ್ಲ. ಸ್ನೇಹಿತರು ನಮ್ಮನ್ನು ದೂರ ಮಾಡ್ಕೊಳ್ಬಹುದು, ಆದರೆ ದೇವರು ನಮ್ಮನ್ನ ದೂರ ಮಾಡ್ಕೊಳ್ಳೋದಿಲ್ಲ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಹಾಲೆಲೂಯಾ. ನೀವು ನಂಬೋದ್ರಿಂದನೇ ಇಲ್ಲಿರೋದು, ಇಲ್ಲ ಅಂದ್ರೆ ನೀವು ಇಲ್ಲಿರ್ತಾ ಇರ್ಲಿಲ್ಲ. ಹೌದಾ? ಇಲ್ಲ, ನೀವು ಇದನ್ನು ನಂಬೋದ್ರಿಂದ ಇಲ್ಲಿದ್ದೀರಾ, ಇಲ್ಲ ಅಂದ್ರೆ ನೀವು ಬರ್ತಾನೆ ಇರ್ಲಿಲ್ಲ ಇಲ್ಲಿಗೆ. ದೇವರಿಗೆ ಸ್ತೋತ್ರ. ಹಾಲೆಲೂಯಾ. ನೋಡಿ, ಇಲ್ಲಿ ಹೇಳ್ತದೆ ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 3ನೇ ವಚನ. ಯೆರೆಮೀಯ 31ನೇ ಅಧ್ಯಾಯ 3ನೇ ವಚನ. ಅಲ್ಲಿ ಹೇಳ್ತದೆ, ನಾನು, ಎಲ್ಲರೂ ಹೇಳ್ರಿ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಹಲ್ಲೆಲೂಯಾ. ಏನಂತ ಹೇಳ್ತದೆ? ನಾನು ನಿನ್ನನ್ನ ಪ್ರೀತಿಸಿರುವುದು ಶಾಶ್ವತ ಪ್ರೀತಿಯಿಂದಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಹುಡುಗ ಒಂದು ಹುಡುಗಿಗೆ ಫೋನ್ ಮಾಡ್ತಾನಂತೆ. ಫೋನ್ ಮಾಡಿಬಿಟ್ಟು, ನೋಡಮ್ಮ, ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ನಿನಗೋಸ್ಕರ ಬೇಕಾದರೆ ಪ್ರಾಣ ಬೇಕಾದರೂ ಕೊಡ್ತೀನಿ. ಏನು ಬೇಕಾದ್ರೂ ಕೊಡ್ತೀನಿ. ಪ್ರೀತಿ ಮಾಡುವಾಗ ಹಂಗೆ ಹೇಳ್ತಾರಲ್ಲ ಹುಡುಗ ಹುಡುಗಿರು, ಹೇಳ್ತಾರ ಇಲ್ವಾ? ನಿನಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಅಂದ್ರಂತೆ. ಆವಾಗ ಈ ಹುಡುಗಿ ಕೇಳಿದ್ಲಂತೆ, ಹೌದಾ, ಹಾಗಾದರೆ ನಾಳೆ ಬರ್ತೀಯಾ? ನಾನು ಎಲ್ಲೋ ಹೋಗ್ಬೇಕು ಅಂದರೆ, ನಾಳೆನಾ ಮಳೆ ಬರುತ್ತೆ, ನಾನು ಬರೋಕ್ಕಾಗಲ್ಲ ಅನ್ನಂತೆ. ಪ್ರಾಣನೇ ಕೊಡೋನು ಮಳೆಗೆ ಎದುರ್ತಾನೆ ನೋಡಿ. ಕೆಲವು ಸಾರಿ ಬಾಯಲ್ಲಿ ಹೇಳೋ ಮಾತುಗಳು ಸುಲಭ ಅಲ್ವಾ? ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಕೇಳು, ಬೇಕಾದ್ರೆ ಪ್ರಾಣ ಕೊಡ್ತೀನಿ ಅನ್ನೋದು, ನಾಳೆ ಬರ್ತೀಯ ಅಂದರೆ ಇಲ್ಲ, ಮಳೆ ಬಂದರೆ ನಾನು ಬರೋಕ್ಕಾಗಲ್ಲ ಅಂತೇಳಿ. ಆ ರೀತಿಯಾದ ಪ್ರೇಮ ಅದು ಯೇಸುವಿನ ಪ್ರೇಮ ಅಲ್ಲ. ದೇವರ ಪ್ರೇಮ ಎಂಥದ್ದಂತೆ? ನಾನು ನಿನ್ನನ್ನು ಪ್ರೀತಿಸಿರುವುದು ಎಂಥ ಪ್ರೀತಿಯಿಂದ? ಹೇಳ್ರಿ ಎಲ್ರು, ಎಂಥ ಪ್ರೀತಿ? ಗಟ್ಟಿಯಾಗಿ ಹೇಳ್ರಿ, ಎಂಥ ಪ್ರೀತಿ? ಶಾಶ್ವತ ಪ್ರೀತಿ. ಅದರ ಅರ್ಥ ಏನು? ಪರ್ಮನೆಂಟ್. ಏನಂತೆ? ಏನದು? ಕೆಲವರು ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡ್ತಾರೆ, ಕೆಲವರು ಪರ್ಮನೆಂಟ್ ಜಾಬ್ ಕೆಲಸ ಮಾಡ್ತಾರಲ್ವಾ? ದೇವರ ಪ್ರೀತಿ ಕಾಂಟ್ರಾಕ್ಟ್ ಅಲ್ಲ. ದೇವರ ಪ್ರೀತಿ ಮದುವೆಗಿಂತ ಮುಂಚಿನ ಪ್ರೀತಿ ಅಲ್ಲ. ದೇವರ ಪ್ರೀತಿ ಕಾಲೇಜಲ್ಲಿರೋ ಪ್ರೀತಿ ಅಲ್ಲ. ದೇವರ ಪ್ರೀತಿ ನಿತ್ಯವಾದ ಪ್ರೀತಿ. ಆತನ ಪ್ರೀತಿ ಎಂಥದ್ದು? ನಿತ್ಯವಾದ, ಶಾಶ್ವತವಾದದ್ದು, ಪರ್ಮನೆಂಟ್. ಎಷ್ಟೋ ಜನರು ಈ ಲೋಕದಲ್ಲಿ ನನ್ನನ್ನ ಪ್ರೀತಿ ಮಾಡ್ತಾರೆ, ಕಾಲಕ್ಕೆ ಅನುಗುಣವಾಗಿ ಪ್ರೀತಿ ಮಾಡ್ತಾರೆ, ಆದರೆ ದೇವರು ಮಾತ್ರವೇ ನಮ್ಮನ್ನ ಪರ್ಮನೆಂಟ್ ಆಗಿ ಪ್ರೀತಿ ಮಾಡೋದು. ಹಲ್ಲೆಲೂಯಾ. ಯಾರಿಗೆಲ್ಲ ದೇವರ ಪರ್ಮನೆಂಟ್ ಪ್ರೀತಿ ಬೇಕು? ಯಾರಿಗೆ ತಾತ್ಕಾಲಿಕವಾದ ಪ್ರೀತಿ ಬೇಕು? ಬೇಡ ಅಲ್ವಾ? ವೆರಿ ಗುಡ್. ನಮ್ಗೆ ಯಾರಿಗೂ ತಾತ್ಕಾಲಿಕವಾದ ಪ್ರೀತಿ ಬೇಡವೇ ಬೇಡ, ನಮಗೆ ಪರ್ಮನೆಂಟ್ ಆದ ಪ್ರೀತಿ ಬೇಕು. ನೋಡಿ, ಪೇತ್ರನು ಇದೇ ಮಾತು ಹೇಳ್ದ ದೇವ್ರಿಗೆ, ಯೇಸಪ್ಪಗೆ. ಏನಂತ ಹೇಳಿದ ಗೊತ್ತಾ? ಯೇಸು ಸ್ವಾಮಿ, ನಿನಗೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ. ಏನಂತ ಹೇಳ್ದ? ಅದು ಹೇಳ್ದ ಇಲ್ವಾ? ಎಲ್ಲರೂ ನಿನ್ನನ್ನು ಬಿಟ್ಟು ಹೋಗ್ಬೋದು ಯೇಸಪ್ಪ, ನಾನು ಬಿಟ್ಟೋಗಲ್ಲ ಅಂತ. ನಾನು ಬಿಟ್ಟೋಗಲ್ಲ ಅಂತ ಹೇಳ್ದ. ಆವಾಗ ಯೇಸು ಸ್ವಾಮಿ ಪೇತ್ರನ ನೋಡಿ ಒಂದು ಮಾತು ಹೇಳ್ತಾರೆ. ಏನಂತ ಹೇಳಿದ್ರು? ಪೇತ್ರ, ಉಬ್ಕೋಬೇಡ, ಕೊಚ್ಕೋಬೇಡ, ನೀನೇ ಹಿಂಗಂತ ಇದೆಯಲ್ಲ, ನೀನೇ ಏನ್ ಮಾಡ್ತೀಯ? ನೀನೇ ನನ್ನನ್ನ ಜನರ ಮುಂದೆ ಸುಳ್ಳು ಹೇಳ್ತೆ, ಯಾರೋ ಗೊತ್ತಿಲ್ಲ ಈತನು ಅಂದ್ಬಿಡ್ತೀಯ.
ಏನು ಸ್ವಾಮಿ ಹಂಗಂತ ಇದೆಯಾ, ನೋಡ್ಬಿಡೋಣ ಸ್ವಾಮಿ, ಅಂಥ ಪರಿಸ್ಥಿತಿ ಬಂದರೆ ನಾನು ನಿನಗೋಸ್ಕರ ನಿಂತ್ಕೊಳ್ತೀನಿ ಸ್ವಾಮಿ ಅಂತ ಇದ್ದ. ನಿಂತ್ಕೊಂಡ. ಯಾವಾಗ ಗೊತ್ತಾ? ಸೈನಿಕರೆಲ್ಲ ಬಂದಾಗ ಹಿಡ್ಕೊಳಕ್ಕೆ ಹೋಗುವಾಗ ಕತ್ತಿ ತೆಗೆದು ಒಬ್ಬನ ಕಿವಿ ಕಟ್ ಮಾಡಿಬಿಟ್ಟ. ಸ್ವಾಮಿ ನಿನಗೋಸ್ಕರ ನಿಂತ್ಕೊಳ್ತೀನಿ ಅಂತ. ಎಲ್ಲರೂ ಈಟಿಗಳು ತಗೊಂಡು ಅಂತ ನೀವು ಓಡೋಗ್ಬಿಟ್ಟ. ಅಲ್ಲೇ ನನಗೆ ಕತ್ತಿಗಿಂತ ಇವರು ಈಟಿಗಳು ಜಾಸ್ತಿ ದೊಡ್ಡದಾವಪ್ಪ ಅಂತ ಹೇಳ್ಬಿಟ್ಟು ಆವಾಗ ಓಡಿ ಹೋದವನು ಯೇಸು ಸ್ವಾಮಿನ ನೋಡೋಕ್ಕೆ ರಾತ್ರಿ ಬಚ್ಚಿಟ್ಕೊಂಡು ಬರ್ತಾನೆ ಅಲ್ವಾ. ಎಲ್ಲ ಬಟ್ಟೆ ಸುತ್ತಕೊಂಡು ಬರ್ತಾನೆ. ಅಲ್ಲಿ ಬೆಂಕಿ ಕಾಯಿಸ್ತಾ ಇರುವಾಗ ನೀನು ಕೂಡ ಯೇಸು ಸ್ವಾಮಿ ಶಿಷ್ಯನ್ ತಾನೇ ಅಂದ್ರೆ, ಇಲ್ಲಮ್ಮ, ಅವ್ರಿಗೂ ನನಗೂ ಸಂಬಂಧನೇ ಇಲ್ಲಮ್ಮ, ನೀನು ಯಾರು ನೋಡಿ ಯಾರು ಅನ್ಕೊಂತ ಇದೀವ ಅಂದ್ಬಿಟ್ಟ. ಅವಾಗ ಅವನಿಗೆ ಅರ್ಥ ಆಗಿಲ್ಲ. ಒಂದ್ಸಾರಿ ಆಯ್ತು, ಇನ್ನೊಬ್ಬರು ನೋಡ್ಬಿಟ್ಟು ನೀನು ಕೂಡ ಇಲ್ಲ ಇಲ್ಲ. ಎಷ್ಟು ಸಾರಿ ಏನಂತ ಹೇಳ್ದ? ಯೇಸು ಗೊತ್ತಿಲ್ಲ ಅಂತ. ಎಷ್ಟು ಸಾರಿ? 3 ಸಾರಿ. ಎಷ್ಟು ಸಾರಿ? ಯೇಸು ಸ್ವಾಮಿ ಹೇಳಿದ್ ನಿಜ ಆಯ್ತಾ ಇಲ್ವಾ? ಕೆಲವು ಸಾರಿ ಕೆಲವರು ಉಬ್ಕೊಂಡ್ಬಿಡ್ತಾರೆ. ಕೋಳಿ ಕೂಗ್ತು. ಅವಾಗ ಅರ್ಥ ಆಯ್ತು ಪೇತ್ರನಿಗೆ, ಅಯ್ಯೋಯ್ಯೋ ಯೇಸು ಸ್ವಾಮಿ ಹೇಳಿದ್ ನಿಜ ಆಗೋಯ್ತಲ್ಲಪ್ಪ. ಯೇಸು ಸ್ವಾಮಿ ಹೇಳಿದ್ದು ಕೆಲವು ಸಾರಿ ಪ್ರೀತಿ ಮಾಡೋರು ಹಿಂಗೆ ಹೇಳೋದು, ಐ ಲವ್ ಯು ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಲವ್ ಯು ಅಂದೋ ಇವಾಗ ಏನು ಹಿಂಗಾಗ್ಬಿಟ್ಟಿದೀಯಾ ಅಂತ ಹೇಳಿ ಅಲ್ವಾ. ಯೇಸು ಸ್ವಾಮಿಯನ್ನ ಯಾರೋ ಗೊತ್ತಿಲ್ಲ ಅಂದ್ಬಿಟ್ರು. ಆದರೂ ಯೇಸು ಸ್ವಾಮಿ ಪೇತ್ರನನ್ನ ಬೈದ್ರ. ಏನ್ ಮಾಡ್ದ? ಒಂದೇ ಒಂದ್ ಸಾರಿ ಯೇಸು ಸ್ವಾಮಿ ನೋಡಿದ್ರು ಅವನ ಕಡೆ ಅಷ್ಟೇ. ಯೇಸು ಸ್ವಾಮಿ ನೋಡಿದ ತಕ್ಷಣ ಅವ್ನಿಗೆ ಏನಾಗೋಯ್ತು? ದುಃಖ ಬಂದ್ಬಿಡ್ತು. ಅವನಿಗೆ ದುಃಖ, ಕಣ್ಣೀರು ಬಂದ್ಬಿಡ್ತು. ಹೋಗಿ ಸೈಡ್ಗೆ ಹೋಗಿ, ಅಪ್ಪ ಯೇಸುವೇ ಕ್ಷಮಿಸ್ಬಿಡಪ್ಪ ಅಂತ ಹತ್ಕೊಂಡ್ಬಿಟ್ಟ. ಅವನು ಬಹಳ ಹತ್ಕೊಂಡ್ಬಿಟ್ಟ. ನನ್ನ ಪ್ರಿಯ ದೇವ ಜನರೇ, ನಾವು ಯೇಸುವನ್ನ ಬಿಟ್ಟರು ಯೇಸು ನಮ್ಮನ್ನ ಬಿಡುವುದಿಲ್ಲ. ನಾವು ಯೇಸುವಿನ ವಿರೋಧಿಗಳಾದರೂ ಯೇಸು ಸ್ವಾಮಿ ನಮ್ಮ ವಿರೋಧಿ ಅಲ್ಲ. ಆತನು ಯಾವಾಗಲೂ ನಮ್ಮನ್ನ ಪ್ರೀತಿಸುವ ದೇವರಾಗಿದ್ದಾನೆ. ನೋಡಿ, ಯಾವಾಗ ಪೇತ್ರನು ಯೇಸುವನ್ನ 3 ಬಾರಿ ತಿರಸ್ಕಾರ ಮಾಡಿದರೂ ಕೂಡ ಮತ್ತೆ ಪೇತ್ರ ನಾನು ಹೇಳಿಲ್ವಾ ಅಂತ ಕೂಡ ಕೇಳಲಿಲ್ಲ. ಬರೀ ಯೇಸು ಸ್ವಾಮಿ ನೋಡಿದ್ರಷ್ಟೇ. ಆ ನಂತರ ಯಾವತ್ತೂ ಅವನನ್ನು ಕೇಳಲಿಲ್ಲ. ದೇವಜನವೇ, ನಿಮ್ಮ ನನ್ನ ಜೀವಿತದಲ್ಲಿ ವೈಫಲ್ಯ ಬರ್ಬೋದು. ದೇವರಿಗೆ ಕೆಲವು ಸಾರಿ ಅವಿಧೇಯರು ಆಗ್ಬೋದು. ಕೆಲವು ಸಾರಿ ನಾವು ಪ್ರಾರ್ಥನೆ ಮಾಡಿರಲ್ಲ, ಕೆಲವು ಸಾರಿ ವಾಕ್ಯ ಓದಲ್ಲ, ಕೆಲವು ಸಾರಿ ನಾವು ಆಲಯಕ್ಕೆ ಬಂದಿರಲ್ಲ. ಆದರೂ ದೇವರು ನಿಮ್ಮನ್ನ ಪ್ರೀತಿಸಿ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ಯಾರ ಬಳಿ ಬನ್ರಿ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಬಳಿಗೆ ಬನ್ನಿರಿ. ಹಾಲೆಲೂಯಾ. ಇವತ್ತು ಯಾರೆಲ್ಲ ನೀವು ಕಷ್ಟಪಟ್ಟು ಪ್ರಯಾಸಪಟ್ಟು ಯೇಸುವನ್ನ ಬಿಟ್ಟು ನೀವು ಹೋಗಿದ್ದೀರೋ, ಯೇಸಪ್ಪ ಇವತ್ತೂ ನಿಮ್ಮನ್ನ ಕರೀತಾ ಇದ್ದಾರೆ. ಹಾಲೆಲೂಯಾ. ನಿಮ್ಮ ಹಾಗೆ ಎಷ್ಟೋ ಜನರು ನಿಮ್ಮ ಊರಲ್ಲಿ ಬಂದು ಯೇಸುವನ್ನ ಬಿಟ್ಟು ಹೋಗಿದಾರಲ್ವಾ? ಹೋಗಿದಾರಾ ಇಲ್ವಾ? ಅವರನ್ನು ಯೇಸಪ್ಪ ಇವತ್ತು ಕರೀತಾ ಇದ್ದಾನೆ ಇಲ್ವಾ? ಕರೀತಾ ಇದ್ದಾರೆ ಇಲ್ವೇ? ನೀವು ಹೇಳಿ. ಕರೀತಾ ಇದ್ದಾರೆ, ಆದ್ರೆ ಅವರು ಬರ್ತಾ ಇಲ್ಲ. ನೀವೇನು ಮಾಡಬೇಕು? ಹೋಗಿ ಅವರಿಗೆ ಹೇಳಬೇಕು, ಯೇಸು ಇನ್ನೂ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಹೋಗಿ ಹೇಳ್ತೀರಾ? ದಯಮಾಡಿ. ಯಾಕೆಂದ್ರೆ ಸುವಾರ್ತೆ ನೀವು ಹೋಗಿ ಹೇಳ್ಬೇಕು, ಅವ್ರಿಗೆ ಹೇಳ್ಬೇಕು, ಯೇಸು ಸ್ವಾಮಿ ಇನ್ನೂ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ, ನಿಮಗಾಗಿ ಕಾದುಕೊಂಡಿದ್ದಾರೆ, ನೀವು ಹಿಂತಿರುಗಿ ಬರಬೇಕಂತ ಅದನ್ನು ಎದುರು ನೋಡ್ತಾ ಇದ್ದಾರೆ. ನೀವು ದಯಮಾಡಿ ಯೇಸುವಿನ ಪ್ರೀತಿಯನ್ನು ಬಿಡಬೇಡ್ರಿ ಎಂದು ಯಾರು ಹೋಗಿ ಹೇಳ್ಬೇಕು? ನೀವು ಹೋಗಿ ಹೇಳ್ಬೇಕು. ಯಾರೆಲ್ಲ ಹೋಗಿ ಹೇಳ್ತೀರಾ? ಕೈ ಎತ್ತಿರಿ. ಹಾಲೆಲೂಯಾ. ಹೇಳ್ಬೇಕು, ಸುಮ್ಮನೆ ಅಲ್ಲ. ಹೋಗಿ ಹೇಳ್ತೀರಾ ಇಲ್ವಾ? ಹೇಳ್ಬೇಕು. ದಯಮಾಡಿ ಹೇಳಿ. ಯೇಸು ನಿಮ್ಮನ್ನ ಪ್ರೀತಿಸಿದ್ರೆ ನೀವು ಅವ್ರಿಗೆ ಹೋಗಿ ಹೇಳ್ಬೇಕು. ಯೇಸು ಹಾಗಾದ್ರೆ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರಾ? ಹಾಗಾದ್ರೆ ನೀವು ಹೋಗಿ ಹೇಳ್ತೀರಾ ಅವರಿಗೆ? ದಯಮಾಡಿ ಹೋಗಿ ಹೇಳಿ. ಅವ್ರೇನಾದ್ರೂ ಅಂದುಕೊಳ್ಳಿ, ಚಿಂತೆ ಮಾಡಬೇಡಿ. ಆದ್ರೆ ಯೇಸು ಸ್ವಾಮಿ ಇನ್ನೂ ಅವರನ್ನ ಪ್ರೀತಿಸ್ತಾ ಇದ್ದಾರೆ ಅನ್ನೋದನ್ನು ಮಾತ್ರ ನೀವು ಹೇಳಬೇಕಾಗಿ ನಾನು ಕೇಳ್ತಾ ಇದ್ದೇನೆ. ನಾವು ಅನೇಕ ಸಾರಿ ಖಂಡಿತವಾಗಿ ನಾವು ಸೋತು ಹೋಗ್ತೇವೆ. ಆದ್ರೆ ದೇವರು ಒಂದು ಮಾತು ಇಲ್ಲಿ ಗಮನಿಸ್ರಿ. ಆ 54ನೇ ಅಧ್ಯಾಯದ 8ನೇ ವಾಕ್ಯವನ್ನು ಮತ್ತೊಂದು ಸಾರಿ ಓದೋಣ. ಅದನ್ನ ಹೇಳ್ತಾ ಇರುವಂತ ಮಾತನ್ನು ಓದೋಣ. ಒಂದು ಕ್ಷಣ, ಹೇಳ್ರಿ ಎಲ್ರು, ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನ ನಿನಗೆ ಮರೆ ಮಾಡಿಕೊಂಡಿದ್ದೆನು, ಶಾಶ್ವತ ಕೃಪೆಯಿಂದ ನಿನ್ನನ್ನ ಕರುಣಿಸುವೆನು ಎಂದು
ವಿಮೋಚಕನಾದ ಯೇಸು ಅನ್ನುತ್ತಾನೆ. ಇಲ್ಲಿ ಏನು ಪದ ಇದೆ? ವಿಮೋಚಕನು. ಹಾಲೆಲೂಯಾ. ಯಾರು ಯಾರು ವಿಮೋಚಕನು? ಯಾರು ಹೇಳ್ರಿ? ವಿಮೋಚಕನು ಅಂತ ಹೇಳ್ರಿ. ಯಾರು ವಿಮೋಚಕನು ಅಂದ್ರೆ ಏನು? ವಿಮೋಚಕನು ಅಂದ್ರೆ ಯಾರು? ನಮ್ಮನ್ನ ಮತ್ತೆ ಬಿಡಿಸುವವನು. ಮತ್ತಾಯ 1:21 ಏನು ಹೇಳುತ್ತದೆ? ಯೇಸು ಎಂದು ಹೆಸರಿಡುವರು, ಆತನೇ ತನ್ನ ಜನರನ್ನ ಅವರ ಪಾಪಗಳಿಂದ ಬಿಡಿಸಿ ಕಾಯುವೆನು. ಹಾಲೆಲೂಯಾ. ಎಷ್ಟು ಜನರನ್ನ ಯೇಸು ಸ್ವಾಮಿ ಬಿಡಿಸಿದ್ದಾರೆ ಇಲ್ಲಿ? ನಿಮ್ಮನ್ನ ಯೇಸು ಸ್ವಾಮಿ ಬಿಡಿಸಿದಾರಾ? ಬಿಡಿಸಿಲ್ವಾ? ಆಮೇನ್. ಹಾಲೆಲೂಯಾ. ಯೇಸು ಸ್ವಾಮಿ ನಮ್ಮ ವಿಮೋಚಕನು. ನಮ್ಮ ವಿಮೋಚಕನ ಯಾರು? ಯೇಸಪ್ಪ ನಮ್ಮ ವಿಮೋಚಕನು. ಇಲ್ಲಿ ಹೇಳ್ತದೆ ವಿಮೋಚಕನು ಅಂದ್ರೆ ಬಿಡಿಸುವವನು. ಶಿಲುಬೆಯಲ್ಲಿ ನಮಗೋಸ್ಕರ ಸ್ವಪ್ರಾಣವನ್ನು ಕೊಟ್ಟು ನಮ್ಮ ಪಾಪಗಳ ನಿಮಿತ್ತವಾಗಿ ತನ್ನನ್ನ ಬಲಿ ಮಾಡಿಕೊಂಡು ನಮ್ಮನ್ನ ಬಿಡಿಸಿದ ಆತನ ಹೆಸರೇ ವಿಮೋಚಕನು. ಮತ್ತೊಂದು ಹೆಸರು ಯೇಸು. ಹಾಲೆಲೂಯಾ. ಈಗ ನಾನು ಯೇಸು ಅಂತೀನಿ, ನೀವು ವಿಮೋಚಕ ಅನ್ಬೇಕು. ನಾನು ವಿಮೋಚಕ ಅಂದ್ರೆ ನೀವು ಯೇಸು ಅನ್ಬೇಕು. ರೆಡಿನಾ? ವಿಮೋಚಕ ಯೇಸು, ವಿಮೋಚಕ ಯೇಸು, ವಿಮೋಚಕ ಯೇಸು. ವೆರಿ ಗುಡ್. ಹಾಲೆಲೂಯಾ. ವಿಮೋಚಕ ಯಾರು? ಯೇಸು ಯಾರು? ಹಾಲೆಲೂಯಾ. ನೋಡಿ, ನಾವು ದೇವರಲ್ಲಿ ಇರುವಂತ ಮಕ್ಕಳು. ನಮ್ಮನ್ನ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾದ ದೇವರು ಯೇಸು ಸ್ವಾಮಿ ತನ್ನ ಸ್ವಪ್ರಾಣವನ್ನರ್ಪಿಸಿ, ಏನನ್ನರ್ಪಿಸಿ? ಸ್ವಂತ ಪ್ರಾಣವನ್ನರ್ಪಿಸಿ ನಮ್ಮನ್ನ ಬಿಡಿಸಿದ್ದಾರೆ, ರಕ್ಷಿಸಿದ್ದಾರೆ, ವಿಮೋಚಿಸಿದ್ದಾರೆ. ಯಾರಾದರೂ ಮನುಷ್ಯರನ್ನ ಬಿಡಿಸುವುದಕ್ಕೆ ಈ ರೀತಿ ಪ್ರಾಣ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ ಯಾರಾದರೂ? ಇಲ್ಲ. ದೇವರ ಯೇಸುವಿನ ಹಾಗೆ ಪ್ರಾಣ ಕೊಟ್ಟು ಬಿಡಿಸಿಕೊಂಡವರು ಆತನೊಬ್ಬನೇ. ಬಲೋ ಯೇಸು ಮಸೀಕಿ, ಬಲೋ ಯೇಸು ಮಸೀಕಿ, ಬಲೋ ಯೇಸು ಮಹಾರಾಜ್ ಕಿ. ಯಾಕೆಂದ್ರೆ ಆತನ ನಾಮ ಘನವಾದ ನಾಮ. ಆತನ ಹೆಸರು ಬರೀ ಇಲ್ಲೇ ಅಲ್ಲೋ ಇದ್ದು ಹೋಗೋದಲ್ಲ, ಲೋಕದ ಸರ್ವಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ, ಎಲ್ಲ ಭಾಷೆ, ಕುಲ, ಜನ, ಹಳ್ಳಿ, ಪಟ್ಟಣ, ಸಿಟಿ, ಎಲ್ಲ ಕಾಡು, ಎಲ್ಲ ಕಡೆಯಲ್ಲಿ ಒಂದೇ ನಾಮ, ಯೇಸುವಿನ ನಾಮ. ಹಲ್ಲೆಲೂಯಾ. ಯೇಸು ಎಂಬ ನಾಮ ಎಂತ ಚಂದ ನಾಮ. ಹಲ್ಲೆಲೂಯಾ. ಎಲ್ಲ ಜನಕ್ಕೂ ಗೊತ್ತಾ? ಹಾಡೋಣ. ಯೇಸು ಎಂಬ ನಾಮ ಎಲ್ಲ ಜಾತಿ ಜನಕ್ಕೂ, ಬೇಕು ನಿನ್ನ ನಾಮ ಎಲ್ಲ ಜಾತಿ ಜನಕ್ಕೂ, ಬೇಕು ನಿನ್ನ. ಇನ್ನೊಂದ್ಸರಿ. ಯೇಸು ಎಂಬ ನಾಮ ಎಂತ ಚಂದ ನಾಮ ಎಲ್ಲ ಜಾತಿ ಜನಕ್ಕೂ, ಬೇಕು ನಿನ್ನ ನಾಮ ಎಲ್ಲ ಜಾತಿ ಜನಕ್ಕೂ, ಬೇಕು ನಿನ್ನ ನಾಮ. ಯೇಸು ಯೇಸು ಎಂದರೆ ನೀಗುತ್ತದೆ ತೊಂದರೆ, ಯೇಸು ಯೇಸು ಎಂದರೆ ನೀಗುತ್ತದೆ ತೊಂದರೆ. ತಂದಾನೆ ತಂದಾನೆ ತದಿನ ತದಿನ ತಂದಾನೆ, ತಂದಾನೆ ತಂದಾನೆ ತದಿನ ತದಿನ ತಂದಾನೆ. ಯೇಸು ಎಂಬ ನಾಮ ಎಂತ ಚಂದ ನಾಮ ಎಲ್ಲ ಜಾತಿ ಜನಕ್ಕೂ, ಬೇಕು ನಿನ್ನ ನಾಮ ಎಲ್ಲ ಜಾತಿ ಜನಕ್ಕೂ, ಬೇಕು ನಿನ್ನ ನಾಮ. ಹಲ್ಲೆಲೂಯಾ. ಎಲ್ಲ ಲೋಕದಲ್ಲಿ ಬೇರ್ಪಡಿಸ್ತಾರೆ. ನೀನ್ ಬೇಡ, ಇವ್ರು ಬರಬಾರ್ದು, ಅವ್ರಿಗಿಲ್ಲ, ಇವ್ರಿಗಿಲ್ಲ. ಆದರೆ ಲೋಕದಲ್ಲಿ ನೋಡಿ, ಲೋಕದಲ್ಲಿ ಕೆಲವು ಕಡೆ ಹೆಂಗಸರನ್ನ ಬರಮಾಡಲ್ಲ ಅಲ್ವಾ? ಆ ದೇವರ ಹತ್ರ ಹೆಂಗಸರು ಬರಬಾರ್ದು, ನಿಮ್ಗೆ ಗೊತ್ತು ಎಲ್ಲೆಲ್ಲಿ ಅಂತ ಅಲ್ವಾ? ಯೇಸು ಹೆಂಗಸರನ್ನ ಬರಲ್ಲ, ಬರೀ ಗಂಡಸರು ಹೋಗಿ ಆರಾಧನೆ ಮಾಡ್ತಾರೆ. ಕೆಲವು ಕಡೆಯಲ್ಲಿ ಗಂಡಸರು ಮಾತ್ರ, ಹೆಂಗಸರು ಮಾತ್ರ ಹೋಗೋರಿದ್ದಾರೆ. ಕೆಲವು ಸಾರಿ ಕೆಲವು ಕಾಲ ಮಾಡತ್ರ ಹೋಗ್ತಾರೆ. ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ, ಮಳೆಗಾಲದಲ್ಲಿ ಹೋಗ್ತಾರೆ. ಆದರೆ ನಮ್ಮ ದೇವರಾದ ಯೇಸುವನ್ನ ಎಲ್ಲ ಕಾಲದಲ್ಲಿಯೂ ಎಲ್ಲ ವೇಳೆಯಲ್ಲಿಯೂ
ನಾವು ಸ್ತುತಿಸ್ತೇವೆ, ಆರಾಧಿಸ್ತೇವೆ. ಹಲ್ಲೆಲೂಯಾ. ಈ ಹಾಡು ಗೊತ್ತಲ್ಲ, ಎಲ್ಲ ಕಾಲದಳು ಎಲ್ಲ ವೇಳೆಯಲು, ಎಲ್ಲ ಕಾಲದಳು ಎಲ್ಲ ವೇಳೆಯಳು ಯೇಸುವೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯಳು ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯಳು ಸ್ತುತಿಪೆ. ಆದಿಯು ನೀನೇ, ಅಂತ್ಯವು ನೀನೇ, ಆದಿಯು ನೀನೇ, ಅಂತ್ಯವು ನೀನೇ, ಜೀವವು ನೀನೇ, ನಂಬಿಗಸ್ತನು ನೀನೇ, ಜೀವವು ನೀನೇ, ನಂಬಿಗಸ್ತನು ನೀನೇ, ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ಯೇಸುವೇ ನಿನ್ನನ್ನೇ ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೊಳು ಸ್ತುತಿಪೆ, ರಕ್ಷಕ ನಿನ್ನನ್ನೇ ಸ್ತುತಿಪೆ ಸ್ತುತಿಪೆ, ಎಲ್ಲ ವೇಳೆಯೊಳು ಸ್ತುತಿಪೆ. ಹಲ್ಲೆಲೂಯಾ. ಅಂತ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವಜನವೇ, ಇವತ್ತು ಕೇಳಿದಂಥ ವಾಕ್ಯಗಳನ್ನು ಸ್ವಲ್ಪ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಓ ಸ್ತೋತ್ರ. ದೇವರು ನಿಮ್ಮೊಟ್ಟಿಗೆ ಏನು ಮಾತನಾಡಿದ್ದಾರೋ ಅದನ್ನು ನೆನಪಿಸಿಕೊಳ್ಳಿರಿ. ಏಸಪ್ಪ ಹೇಳುತ್ತಿರುವಂಥ ಮೊದಲನೆಯ ಕಾರ್ಯ, ಕ್ಷಣ ಮಾತ್ರ ನಿನಗೆ ಕಷ್ಟಗಳು ಬಂದಿದ್ದವು, ಕ್ಷಣ ಮಾತ್ರ ನಾನು ಕೋಪ ಮಾಡಿಕೊಂಡಿದ್ದೆನು, ಅದರ ಅರ್ಥ ನಮಗೆ ಕಷ್ಟಗಳು ಬಂದವು, ವೇದನೆಗಳು ಬಂದವು, ಶೋಧನೆಗಳು ಬಂದವು. ಆದರೂ ದೇವರು ಹೇಳುತ್ತಾ ಇದ್ದಾನೆ, ನಾನು ಶಾಶ್ವತ ಕೃಪೆಯಿಂದ ನಾನು ನಿನ್ನನ್ನು ಸೆಳೆದುಕೊಂಡಿದ್ದೇನೆ. ಓ ದೇವಾ, ನೀನು ಶಾಶ್ವತವಾಗಿ ನಮ್ಮನ್ನು ಪ್ರೀತಿಸುವ ದೇವರು, ಕ್ಷಣಿಕವಾದ ಕೋಪದಿಂದ ನಮ್ಮನ್ನು ಬಿಟ್ಟು ಬಿಡುವ ದೇವರಲ್ಲ. ಅಪ್ಪ, ನೀನು ನಮ್ಮ ವಿಮೋಚಕನು, ನೀವು ನಮ್ಮ ವಿಮೋಚಕನಯ್ಯ. ನಮ್ಮನ್ನು ಬಿಡಿಸಿದ ದೇವರು, ಸ್ವಪ್ರಾಣವನ್ನು ಅರ್ಪಿಸಿದ ದೇವರು. ಅಪ್ಪ, ಹಾಗರಳನ್ನ ಅಬ್ರಹಾಮನು ಸಾರಳು ದೂರ ಮಾಡಿದ್ರು, ಒಂಟಿ ಆಗೋದಳು, ಊಟ ಇಲ್ಲ, ನೀರಿಲ್ಲ, ಕಣ್ಣೀರಲ್ಲಿದ್ದಳು. ದೇವರೇ, ಯಾಕಪ್ಪ ಈ ಜೀವನ, ನನಗೇ ಯಾಕೆ ಈ ಕಷ್ಟಗಳು, ನಾನೇನು ತಪ್ಪು ಮಾಡಿದೆ ಎಂದು ಆಕೆ ಅಂಗಲಾಚುವಾಗ, ಈಗೋ ದೇವರು ಆಕೆಯನ್ನು ಕನಿಕರ ತೋರಿಸಿ, ಆಕೆಯ ಸ್ವಲ್ಪ ಕಾಲದ ಕಷ್ಟವನ್ನು ಕನಿಕರ ತೋರಿಸಿ ಆಕೆಯ ಮಗನನ್ನ ಜನಾಂಗವಾಗುವ ಹಾಗೆ ಆಶೀರ್ವಾದ ಮಾಡಿದರು. ಓ ದೇವರೇ, ನಿನಗೆ ಸ್ತೋತ್ರಪ್ಪ. ಆಗರಳಂತೆ ಅನೇಕರು ಕಣ್ಣೀರಿನಲ್ಲಿದ್ದಾರೆ, ದೇವರೇ ಕಷ್ಟದಲ್ಲಿದ್ದಾರೆ, ಕೊರತೆಗಳಲ್ಲಿದ್ದಾರೆ, ಸಾಲಗಳಲ್ಲಿದ್ದಾರೆ. ಆದರೆ ನೀನು ಯೆಹೋವ ಈರೆಯಾದ ದೇವರು, ಒದಗಿಸುವ ದೇವರು, ಪ್ರಯಾಸಗಳನ್ನು ತೆಗೆದುಹಾಕುವ ದೇವರು, ಕಷ್ಟಗಳನ್ನು ಪರಿಹರಿಸುವ ದೇವರು. ನಿನಗೆ ಸ್ತೋತ್ರ. ಓ ಹಾಲೆಲೂಯಾ, ನಿನಗೆ ಸ್ತೋತ್ರ. ಯೋಸೇಫನನ್ನ ಸ್ವಂತ ಅಣ್ಣಂದಿರು ವಿರೋಧ ಮಾಡಿದ್ರಪ್ಪ, ಅವನನ್ನು ಮಾರಿಬಿಟ್ರಪ್ಪ. ಕಷ್ಟಪಟ್ಟು ದುಡಿದ ಮನೆಯ ಯಜಮಾನಿ ನಿಂದೆ ಹಾಕಿದಳು ಅಪ್ಪ. ಸೆರೆಮನೆಯಲ್ಲಿ ಸಹಾಯ ಮಾಡಿದಂಥ ವ್ಯಕ್ತಿಗಳು ಮರೆತು ಬಿಟ್ರು, ಆದರೆ ಮನುಷ್ಯರು ಮರೆತು ಬಿಟ್ರು. ನೀವು ಮರೆಯಲಿಲ್ಲಪ್ಪ, ನೀವು ಮರೆಯಲಿಲ್ಲ. ಯೋಸೇಫನನ್ನ ಉನ್ನತ ಸ್ಥಿತಿಗೆ ತಂದಿರೇ ಸ್ತೋತ್ರ. ಹೌದಪ್ಪ, ನೀವು ನಮ್ಮ ವಿಮೋಚಕರು, ನಮ್ಮನ್ನು ಬಿಡುಗಡೆ ಮಾಡುವ ದೇವರು. ಹಾಲೆಲೂಯಾ, ಸ್ತೋತ್ರ. ಇವತ್ತು ನೀವು ಯಾರೆಲ್ಲ ಯಾವುದಾದ್ರೂ ಬಂಧನಗಳಲ್ಲಿ ಬಿದ್ದಿದ್ರೆ, ಒಂದು ವೇಳೆ ಸ್ವಲ್ಪ ಕಾಲ ದೇವರ ಕೋಪಕ್ಕೂ ಒಂದು ವೇಳೆ ಕಷ್ಟಕ್ಕೂ ನೀವು ಒಳಗಾಗಿದ್ದರೆ, ನೀವು ನಿಮ್ಮ ಬಲಗೈಯನ್ನು ಸ್ವಲ್ಪ ಮೇಲಕ್ಕೆತ್ತಿ, ಅಪ್ಪ ನನ್ನನ್ನು ಗಮನಿಸು. ಹಾಲೆಲೂಯಾ. ಇವತ್ತು ಯಾರು ಕಣ್ಣು ತೆಗೆದು ನೀವು ಯಾರ ಕಡೆ ನೋಡಬೇಕಾದ ಅಗತ್ಯವಿಲ್ಲ, ಆದರೆ ನಿಮ್ಮ ಕೈಯನ್ನು ತೋರಿಸಿ, ಅಪ್ಪ ನನ್ನ ಮನೆಯ ಪರಿಸ್ಥಿತಿಯನ್ನು ನೋಡಪ್ಪ, ನಾನು ನಿನ್ನಲ್ಲಿ ಬೆಳೆಯಲಿಕ್ಕೆ ಆಗಲಿಲ್ಲಪ್ಪ. ದೇವರೇ, ನಾನು ನಿನಗೆ ನಿಯತ್ತಾಗಿ ಇಲ್ಲಪ್ಪ, ನಾನು ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದೆ, ಮರೆತು ಹೋಗ್ತಾ ಇದ್ದೆ, ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ, ವಾಕ್ಯ ಕೇಳ್ತಾ ಇರಲಿಲ್ಲ. ಇನ್ನು ಮೇಲಾದರೂ ನನ್ನನ್ನು ಕನಿಕರಿಸು. ಇನ್ನು ಮೇಲೆ ನಾನು ನಿನ್ನ ಬಿಟ್ಟು ಬಿಡದ ಹಾಗೆ ನಿನ್ನಲ್ಲಿ ನಾನು ಬೆಳೆಯುವುದಕ್ಕೆ ನನಗೆ ಸಹಾಯ ಮಾಡಪ್ಪ. ಸ್ತೋತ್ರ. ನೀವು ಪ್ರಾರ್ಥನೆ ಮಾಡಿ ದೇವ ಭಕ್ತರೇ, ಒಪ್ಪಿಸಿ ಕೊಡಿರಿ. ಇವತ್ತಿನಿಂದ ಅಪ್ಪ, ತಾತ್ಕಾಲಿಕವಾಗಿರುವ ವಸ್ತುಗಳ ಮೇಲೆ
ಮೇಲೆ, ವ್ಯಕ್ತಿಗಳ ಮೇಲೆ ನಾನು ಮನಸ್ಸಿಡದೆ ಶಾಶ್ವತವಾದ ನಿನ್ನ ಪ್ರೀತಿಯ ಮೇಲೆ ಮನಸ್ಸಿಡುವುದಕ್ಕೆ ನನಗೆ ಸಹಾಯ ಮಾಡಪ್ಪ. ನಿನಗೆ ಮೆಚ್ಚುಗೆಯಾದ ಜೀವಿತವನ್ನು ನಾನು ಜೀವಿಸುವಂತೆ ಮಾಡಪ್ಪ. ನನ್ನ ಕೊರತೆಗಳನ್ನು ನೀಗಿಸು. ಸ್ತೋತ್ರ, ಹಾಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳಿ ದೇವಜನವೇ, ಒಪ್ಪಿಸಿಕೊಡಿರಿ. ಇಗೋ ನನ್ನ ಹೃದಯವನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ, ನನ್ನ ಜೀವಿತವನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ. ಓ ದೇವಾ, ಆಗರಳನ್ನು, ಯೋಸೇಫನನ್ನು ಕನಿಕರಿಸಿದ ಹಾಗೆ ನನ್ನನ್ನೂ ಕನಿಕರಿಸಯ್ಯ. ನಿನ್ನ ಶಾಶ್ವತ ಪ್ರೀತಿಯಿಂದ ನನ್ನನ್ನು ಸೆಳೆದುಕೋ, ನಿನ್ನ ಮಮತೆಯಿಂದ ಸೆಳೆದುಕೋ. ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರಪ್ಪ. ಯಾರೆಲ್ಲ ನೀವು ಕೈ ಎತ್ತಿ ಸ್ವಾಮಿ ನನಗೆ ಸಹಾಯ ಮಾಡಿ ಎಂದು ಕೇಳಿಕೊಂಡಿದ್ದೀರೋ, ನಿಮ್ಮ ಬಗ್ಗೆ ದೇವರೊಂದು ವಾಗ್ದಾನ ಕೊಡುತ್ತಾ ಇದ್ದೇನೆ. ಆತನು ಹೇಳ್ತಾ ಇದ್ದೇನೆ, ನಾನೆಂದಿಗೂ ನಿನ್ನನ್ನು ಮರೆಯುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ. ಯುಗದ ಸಮಾಪ್ತಿಯವರೆಗೂ ನಾನೇ ನಿನ್ನ ಸಂಗಡ ಇರುವೆನು. ಹಾಲೆಲೂಯ. ಒಪ್ಪಿಸಿಕೊಡಿರಿ, ತೀರ್ಮಾನ ಮಾಡಿರಿ. ಅಪ್ಪ, ನಾನು ನಿನ್ನ ಮಗಳಾಗಿ ಜೀವಿಸುತ್ತೇನೆ, ನಿನಗಾಗಿ ಜೀವಿಸುತ್ತೇನೆ, ನಿನ್ನನ್ನೇ ಹಿಂಬಾಲಿಸುತ್ತೇನೆ. ತಡವಾದರೂ, ಆಶೀರ್ವಾದ ಸಿಗುವುದು ತಡವಾದರೂ ನಾನು ನಿನ್ನನ್ನು ಮರೆಯುವುದಿಲ್ಲ. ನಾನು ಯಾವಾಗಲೂ ನಿನ್ನ ಮಗಳಾಗಿ ಇರುತ್ತೇನೆ, ನಿನ್ನನ್ನೇ ಆರಾಧಿಸುತ್ತೇನೆ, ನಿನ್ನ ನಾಮವನ್ನೇ ಘನಪಡಿಸುತ್ತೇನೆ ಎಂದು ಹೇಳಿರಿ. ಓ ದೇವರು ನಿಮ್ಮನ್ನು ಗಮನಿಸ್ತಾ ಇದ್ದಾನೆ. ನಿಮ್ಮ ತೀರ್ಮಾನವನ್ನು ದೇವರು ಗಮನಿಸ್ತಾ ಇದ್ದಾನೆ. ಯಾರು ನಿಮ್ಮ ಕೈಯನ್ನು ದೇವರಿಗೆ ತೋರಿಸಿದ್ದೀರೋ ಅವರನ್ನ ದೇವರು ನೋಡ್ತಾ ಇದ್ದಾರೆ. ನಾನು ನಿನ್ನನ್ನು ಕರೆದಿರುವುದು ಶಾಶ್ವತ ಪ್ರೀತಿಯಿಂದ. ಮಗಳೇ, ಮಗನೇ, ನಾನು ನಿನ್ನನ್ನು ಉನ್ನತ ಸ್ಥಿತಿಗೆ ತರುವೆನು, ನಿನ್ನ ಕಣ್ಣೀರನ್ನು ಒರೆಸುವೆನು, ನಿನ್ನ ಕಷ್ಟವನ್ನು ಪರಿಹರಿಸುವೆನು, ಶುಭವೂ ಕೃಪೆಯೂ ನಿನ್ನ ಹಿಂಬಾಲಿಸುವಂತೆ ಮಾಡುವೆನು. ಓ ದೇವಾ, ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಯೇಸುವೇ, ನಂಬಿದ ಪ್ರತಿ ದೇವ ಮಕ್ಕಳನ್ನು ಆಶೀರ್ವದಿಸಿರಿ. ನಿನ್ನ ವಾಗ್ದಾನದ ಮೇಲೆ ನಂಬಿಕೆ ಇಟ್ಟ ಮಕ್ಕಳನ್ನು ಕನಿಕರಿಸಿರಿ. ಈ ಸಭೆಗಾಗಿ, ಸೇವೆಗಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸ್ತೇವೆ. ಓ ದೇವಾ, ನಿನ್ನ ಅಭಿಷೇಕವು ಎಲ್ಲರ ಮೇಲೆ ಸುರಿಯಲ್ಪಡಲೇ. ಹಾಲೆಲೂಯ. ಕರ್ತನೇ, ನಿನಗೆ ಸ್ತೋತ್ರ. ಮೊರೆಯನ್ನು ಆಲಿಸಿದ ದೇವರೇ, ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಓ, ಪ್ರಾರ್ಥನೆ ಮಾಡಿ ಎಲ್ಲರೂ ಬಾಯನ್ನು ತೆಗೆದು ಈ ಕ್ಷಣದಲ್ಲಿ, ಅಪ್ಪ ನನ್ನನ್ನು ಕನಿಕರಿಸು. ಪೇತ್ರನ ಹಾಗೆ ನಾನು ನಿನ್ನನ್ನು ಅಲ್ಲಗಳೆದಿದ್ದೇನೆ, ನಿನ್ನನ್ನು ಪ್ರೀತಿಸದೆ ಹೋಗಿದ್ದೇನೆ. ಆದರೂ ನೀನು ನನ್ನನ್ನು ಪ್ರೀತಿಸುವುದು ಬಿಡಲಿಲ್ಲ. ನನ್ನನ್ನು ಪ್ರೀತಿಸಿದಕ್ಕಾಗಿ ಸ್ತೋತ್ರ, ಕೊಟ್ಟ ಆರೋಗ್ಯಕ್ಕಾಗಿ ಸ್ತೋತ್ರ, ಮಾಡಿದ ಆಶೀರ್ವಾದಕ್ಕಾಗಿ ಸ್ತೋತ್ರ.